वतन को ले हाथ थाली भोग की। नैनों ही नैनों से हुई आज उनसे मुलाकात, स्वीकार करो भोग ये भावना की है सौगात। हम आते रहे बार बार, गाते रहे शक्ति अपार, युक्ति है सहज योग की। हम चल दिए वतन को ले हाथ थाली भोग की। हम चल दिए वतन को ले हाथ थाली भोग की। ज्ञान के पंख ले उड़े शिव संग डोरी योग की। हम चल दिए वतन को ले हाथ थाली भोग की। हम चल दिए वतन को ले हाथ थाली भोग की। ओम शांति। ओम शांति। प्यारे बाबा की आज की मुरली का लेर ಸ್ವಲ್ಪ साउंड को। इस वर्ष टोटली व्यर्थ और नेगेटिव की दृष्टिकोण समाप्त करो। कुछ भी हो जाए, ना व्यर्थ रहे, ना साधारण रहे, ना नेगेटिव रहे, क्या भी करो, लेकिन इसको समाप्त करो। ये बड़ी इम्पोर्टेंट बात है। बाबा की आज बहुत बड़ा वरदान है कि तुम परमात्म प्यार के झूला कितना बड़ा दिया है, जिस प्यार में सब कुछ है। परमात्म प्यार के निरंतर सदा उस झूले में झूलने वाले अविनाशी रतन भवा। ये स्वीकार किया ये वरदान को। जो भी घड़ी, जिस भी घड़ी प्यारे बाबा ये जो वरदान दे रहा है, ये बहुत बड़ा महत्वपूर्ण बात है। ಬಾಬಾವರು ಇವತ್ತು ಬಹುದೊಡ್ಡ ವರದಾನ. ನಿಮ್ಮ ಮಕ್ಕಳು ನಿರಂತರ ಎಲ್ಲದರ ಸಲ್ಯೂಷನ್, ಅದು ಎಲ್ಲ ಸಮಸ್ಯೆಗಳ ಸಲ್ಯೂಷನ್ ಪರಮಾತ್ಮ ಪ್ರೀತಿಯ ಹುಯ್ಯಾಲೆಯಲ್ಲಿ ನಿರಂತರವಾಗಿ ತೂಗುತ್ತಾ ಇರ್ತಕ್ಕಂಥ ಅವಿನಾಶಿ ರತನ್ ಭವ, ಅವಿನಾಶಿ ರತ್ನಗಳು. ಸೊ ಈ ವರದಾನ ಸದಾ ನೆನಪಿದ್ದು ಎಷ್ಟ ಸ್ವರೂಪದಲ್ಲಿ ಇರ್ತಿರೋ ಅದು ವರದಾನ ನಂದಾಗ್ಬಿಡುತ್ತೆ. ಇಲ್ಲಾಂದ್ರೆ ಬಾಬೂರ ಹತ್ರನೇ ಇರುತ್ತ ವರದಾನ. ಬಾಬೂರು ಇದನ್ನು ಹೇಳಿದರೆ ವರದಾನ ನಿಂಬದು ಮಾಡ್ಕೊಳಕ್ಕೆ ನಿರಂತರ ವರದಾನದ ಸ್ವರೂಪ
ಹಾಗೂ ವಿಶೇಷ ಆ ವರದಾನ ಪುನಃ ಪುನಃ ಸ್ಮೃತಿ ಸ್ವರೂಪರಾಗೋದೇನಿದೆ ಅದು ವರದಾನ ನಿಮ್ಮದಾಗುತ್ತೆ. ಬಾಕಿ ನಿರಂತರ ವ್ಯರ್ಥ ದೃಷ್ಟಿಕೋನ, ನೆಗೆಟಿವ್ ದೃಷ್ಟಿಕೋನ ಸಮಾಪ್ತಿ ಮಾಡಬೇಕು ಅಂತಂದ್ರೆ ಬಾಬಾ ಯಾದವ್ರ ಸೇವಾಕ್ಕೆ ಉಮಂಗ್ ಉತ್ಸಾಹ ಮೇರಾವು. ನಿರಂತರ ಬಾಬೂರ್ ನೆನಪಿನ, ಬಾಬನ್ ಪ್ರೀತಿಯ, ಬಾಬನ್ ಪ್ರಾಪ್ತಿಗಳಂದ್ರೆ ಎಷ್ಟು ಖಜಾನೆಗಳಿದೆ ಬಾಬೂರ್ದು. ಇಷ್ಟೆಲ್ಲ ಇರುವಾಗ ಅದರ ನಶೆ, ಅದರ ಉತ್ಸಾಹ, ಉತ್ಸವದ ದಿನ ಉತ್ಸಾಹ. ಮನುಷ್ಯರು ಹಬ್ಬಗಳಲ್ಲಿ ಮಾತ್ರ ಉತ್ಸಾಹ ಹೋಗಿರ್ತಾರೆ, ಒಂದಿನ ಏನೋ ಸ್ವೀಟ್ ಮಾಡ್ಕೊಂಡು ಖುಷಿಯಾಗ್ಬಿಡ್ತಾರೆ. ಬಟ್ ಆದ್ರೆ ನಮ್ದು ನಿರಂತರ ಇಡೀ ಬ್ರಾಹ್ಮಣ ಜೀವನ ಏನು ಹಬ್ಬ, ಉತ್ಸವದ ಜೀವನ ಅಲ್ವಾ. ಸೊ ಅದಕ್ಕೆ ಹೇಳ್ತಿರೋದು ಬಾಬೂರು, ಹೆಂಗಾದ್ರೂ ಮಾಡಿ ಮಕ್ಕಳೇ ನಿಮ್ ಜೀವನದಲ್ಲಿ ಮಾತು ಬರುತ್ತೆ, ಮಾಯನ ಬರುತ್ತೆ, ತಗೊಂಡ್ ಬರುತ್ತೆ. ಮಾಯೆ ಇರೋದೇ ಅದಕ್ಕೆ. ಬಾಬಾ ಮಾಯೆಗೆ ಹೇಳ್ತಾರಂತೆ, ಈ ಬಿಟ್ಬಿಡು ನನ್ನ ಮಕ್ಕಳನ್ನ ಏನಕ್ಕೆ ಅಂತ. ಎಂಡ್ ಮಾಡೀಗ ಕತೆನ ಅಂತ ಬಾಬಾ ಹೇಳ್ತಾರೆ, ಮಕ್ಕಳು ಆವಾಹನೆ ಮಾಡ್ತಾರೆ ಬಾ ಅಂತ, ಅದಕ್ಕೆ ನಾನೇನ್ ಮಾಡ್ಲಿ, ನಾನು ಹೋಗ್ಲೇಬೇಕಾಗುತ್ತೆ. ಅದು ಮಾತುಗಳ ರೂಪದಲ್ಲಿ ಬರುತ್ತೋ, ಪರಿಸ್ಥಿತಿಗಳ ರೂಪದಲ್ಲಿ ಬರುತ್ತೋ, ಸಂಬಂಧಗಳ ಘರ್ಷಣೆಯ ರೂಪದಲ್ಲಿ ಬರುತ್ತೋ ಅಂತೂ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಮಕ್ಕಳೇ ಬರ್ಲಿ ಅದು, ಬಟ್ ಆದ್ರೆ ನಿಮ್ಮ ಬರೋದೇನಕ್ಕೆ, ಮಾತುಗಳು ಯಾಕೆ ಬರ್ತದೆ, ಯಾವ ರೂಪದಲ್ಲಿ ಬರುತ್ತೆ. ಜೋ ಬಿ ಆಪ್ಕಿ ಕಮ್ಮಿ ಕಮ್ಜೋರಿ, ನಿಮ್ಮದೇನು ಕಡಿಮೆಗಳಿದೆ, ಕೊರತೆ ಸಂಸ್ಕಾರಗಳಿದೆ, ಅದರ ಆಧಾರದ ಮೇಲೇನೆ ಮಾಯೆ ಬರೋದು. ಅದಕ್ಕೆ ಎಚ್ಚರ ಅಂತಾರೆ ಬಾಬು. ಅಂದ್ರೆ ನನ್ನನ್ನ ನಾನು ವ್ಯರ್ಥ ನೆಗೆಟಿವ್ ಅನ್ನ ಅವಾಯ್ಡ್ ಮಾಡಿ, ಬಾಬಾ ಹೇಳ್ತಾರೆ ನನ್ನಿಂದ ಅವಾರ್ಡ್, ರಾಜಾಯಿ ಅವಾರ್ಡ್ ಅಲ್ಲ, ಏನ್ ಚಿಕ್ಕ ಪುಟ್ಟದಲ್ಲ ಪ್ರಾಪ್ತಿ. ಇಷ್ಟು ದೊಡ್ಡ ಅವಾರ್ಡ್ ಕೊಡಕ್ ಬಂದಿದ್ದೀನಿ ಅಂದ್ರೆ ನೀವು ಅದನ್ನ ತಗೊಳ್ಳಿ ಅಂತಾರೆ ಬಾಬು. ಇದನ್ನ ನೀವು ಮಿಸ್ ಮಾಡಂಗಿಲ್ಲ. ಬಟ್ ಆದ್ರೆ ಇದ್ಯಾವುದೂ ವ್ಯರ್ಥ ನೆಗೆಟಿವ್ ಬರೀ ಸಂಕಲ್ಪ ಅಲ್ಲ, ದೃಷ್ಟಿಕೋನನೇ ಚೇಂಜ್ ಮಾಡಿ ಅಂದ್ರೆ ನನ್ನ ವೃತ್ತಿಯಲ್ಲೇನೆ ವ್ಯರ್ಥ ಸಾಧಾರಣ ಇರಂಗಿಲ್ಲ. ಅದರಿಂದ ಈ ಪ್ಲಾನ್ ಮಾಡಿ 18th ಒಳಗಡೆ, ಇನ್ನ 18th 8 ದಿವಸ ಇದೆ, ಇವತ್ತೂ ಸೇರಿದ್ರೆ 5 ದಿನ ಇದೆ ಅಲ್ವಾ. ಸೊ ಅಂದಾಗ ಈ 5 ದಿನದಲ್ಲಿ ವಿಶೇಷ ಪುರುಷಾರ್ಥ ಮಾಡ್ತಾ, ದೃಢ ಸಂಕಲ್ಪ ಮಾಡ್ತಾ, ಬಾಬಾ ಸದಾ ಕಾಲಕ್ಕೆ ಏನೇ ಬರಲಿ, ಯಾವ ಮಾತುಗಳೇ ಬರಲಿ, ಅದರ ಹಿಂದೆ ನಾನು ವ್ಯರ್ಥ ಮಾಡಲ್ಲ ಅನ್ನೋ ಸೂಕ್ಷ್ಮ ದೃಢತೆ, ದೃಢ ಪ್ರತಿಜ್ಞೆ ಏನಿದೆ ಅದನ್ನ ನಮಗೆ ನಾವು ಮಾಡ್ಕೋಬೇಕು. ಬಾಬನಿಗೆ ಬಾಬಾ ಹೇಳಿದ್ರೆ ನೀವು ತುಂಬಾ ಹೇಳ್ಬಿಟ್ಟಿದ್ದೀರ ವಾಯ್ದ, ಬಟ್ ಈಗ ನೀವು ಮಾಡ್ರಿ ಅಂತಾರೆ. ರಿವೈಸ್ ಡೇಟ್ 14/12/97 ನೋಡ್ಸಿರೋ ಮುರಳಿ. व्यर्थ और नेगेटिव को अवॉइड कर अवार्ड लेने के पात्र बनो. आज बाप दादा अपने परमात्म प्यार के पात्र आत्माओं को देख रहे. कौन पात्र? आप बच्चे पात्र है ना. परमात्म प्यार आनंदमय झूला है, जिस सुखदाई झूले में सदा झूलते रहते. ಆನಂದಮಯ ಜೂಲ ಪರಮಧಾಮದಲ್ಲಿ ಏನಾದ್ರೂ ಇದೆಯಾ ಮಾತುಗಳು? ಅಷ್ಟು ಶಾಂತಿ, ಅಷ್ಟು ಪ್ರೀತಿ, ಅಷ್ಟು ಆನಂದದ ಇದು. ಬಾಬಾ ಹೇಳ್ತಾರೆ ಸುಖದಾಯಿ ಉಯ್ಯಾಲೆ, ಆನಂದದ ಉಯ್ಯಾಲೆ ಇದು. ಅದರಲ್ಲಿ ಸದಾ ಬಾಬಾ ಹೇಳ್ತಿರೋದು ತೂಗುತ್ತಿದ್ದೀರಲ್ವ ಮಕ್ಕಳೇ. ಸೊ ಬಾಬಾ ಇವತ್ತು ಎಂತಹ ವಿಶೇಷ ಸ್ವಮಾನದ ಜೊತೆ ಸನ್ಮಾನ ಕೊಟ್ಟು ನೋಡ್ತಿದ್ದಾರೆ. ಯಾರು ನೋಡ್ತಿದ್ದೀನಿ ಅಂದ್ರೆ ಪರಮಾತ್ಮ ಪ್ರೀತಿಗೆ ಪಾತ್ರ ಮಕ್ಕಳು. ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಸದ್ಗುರು ಅಂದ್ರೆ ಅವರ ಪ್ರೀತಿಗೆ ನಾವು ಪಾತ್ರರಾದ್ವಿ. ಅದಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಇಷ್ಟು ಕೋಟಿ ಆತ್ಮಗಳಲ್ಲಿ.
ಸೊ ಅಂದಾಗ ನೀವು ಅನುಭವ ಮಾಡಿದಿನ ಕೇಳ್ಕೊಳ್ತಾ ಹೋಗ್ಬೇಕು. ಒಂದೊಂದು ಲೈನ್ ಏನು ಕೇಳ್ತಿರಲ್ಲ, ಬಾಬುವರ ಪ್ರೀತಿ ಅನ್ನೋದು ನನಗೆ ಉಯ್ಯಾಲೆ ಆಗುತ್ತಿದ್ಯಾ. ಉಯ್ಯಾಲೆ ಅಂದ್ರೆ ಯಾವುದ್ರಲ್ಲಿ ತೂಗದಾಗ ನಿರಂತರದ ಆನಂದ, ನಿರಂತರದ ಸುಖ, ಅಂದ್ರೆ ಎಲ್ಲ ಸಂಬಂಧಗಳ ಸುಖ, ಎಲ್ಲ ಸಂಬಂಧಗಳ ಪ್ರಾಪ್ತಿ ಏನಿದೆ ಅದು ಅನುಭವ ಆಗುತ್ತಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಪರಮಾತ್ಮ ಪ್ಯಾರ್ ಕೇಳಿ ಏನೇನ್ ಮಾಡುತ್ತೆ ಪರಮಾತ್ಮ ಪ್ರೀತಿ ಅಂತ. परमात्म प्यार अनेक जन्मों के दुखों को एक सेकंड में समाप्त कर देता है. परमात्म प्यार ಸರ್ವಶಕ್ತಿ ಸಂಪನ್ನ. ಅದಕ್ಕೆ ತಾನೇ ದ್ವಾಪರದ ರಾಜರೆಲ್ಲ ರಾಜ್ಯಗಳನ್ನು ಬಿಟ್ಟು ಹೊರಟೋಗ್ಬಿಟ್ರು, ಈ ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ, ಪ್ರೀತಿಯಲ್ಲಿರೋ ಆನಂದದ ಅನುಭವ ಮಾಡಲಿಕ್ಕೆ. तो जो निर्बल आत्माओं को शक्तिशाली बना देता है, ऐसे श्रेष्ठ परमात्म प्यार के आप कितनी थोड़ी सी आत्माएं पात्र होना. ಇಂಪಾರ್ಟೆಂಟು ಪರಮಾತ್ಮ ಪ್ರೀತಿ ಅನೇಕ ಜನ್ಮಗಳ ದುಃಖನ 1 ಸೆಕೆಂಡಲ್ಲಿ ಸಮಾಪ್ತಿ ಮಾಡಿಬಿಡುತ್ತೆ. ಸಿ ದ ಡೇ ಒನ್, ಯಾವತ್ತಿನ ದಿನ ಬಾಬಾ ಬಂದಿದ್ದಾರೆ ಅನ್ನೋದು ಅರ್ಥ ಆಯಿತು, ಬಾಬಾ ನನ್ನ ತಂದೆ ಸರ್ವಸ್ವ ಅನ್ನೋದು ಅರ್ಥ ಆಯಿತು, ಆ ಸೆಕೆಂಡಿನ ಅನುಭವ ಯಾವುದರಲ್ಲಿ ಜನ್ಮಾಂತರದ ಆತ್ಮದಲ್ಲೇನೋ ನೋವಿದೆ, ಗಾಯ ಇದೆ, ಎಲ್ಲ ಸಮಾಪ್ತಿ ಆಯ್ತಾ ಅಥವಾ ಉಳ್ಕೊಂಡಿದ್ಯಾ ಅಂತ. ಯಾಕೆಂದ್ರೆ ಯಾರಿಗಷ್ಟು ಆಳದ ನಿಶ್ಚಯ ಬಾಬಾ ನಂದು ಅನ್ನೋದು, ಬಾಬಾ ಬಂದಿದ್ದಾರೆ, ಅವ್ರು ನನಗೆಲ್ಲ ಮಾಡ್ತಿದ್ದಾರೆ ಅನ್ನೋ ನಿಶ್ಚಯದಲ್ಲಿ. ಯಾಕೆಂತಂದ್ರೆ 63 ಜನ್ಮಗಳ ನೋವು ಆತ್ಮದ್ದು, ಆ ದುಃಖ ಗಾಯ ಅದೇನು ಚಿಕ್ಕದೇನಲ್ಲ, ಎಲ್ಲವನ್ನ ಹೀಲ್ ಮಾಡಿದ್ರ ಬಾಬಾ. ಆ ಅನುಭವ ನಾನು ಎಷ್ಟು ಮಾಡ್ತಿದ್ದೀನಿ ಅದನ್ನು ನೋಡ್ಕೊಳ್ಬೇಕು. ಅಂತಹ ಬಾಬಾ ಹೇಳ್ತಾರೆ ಶ್ರೇಷ್ಠ ಪ್ರೀತಿ ಇನ್ನ ಏನ್ ಮಾಡುತ್ತೆ, ಬಾಬನ ಪ್ರೀತಿಯಲ್ಲಿ ಸರ್ವಶಕ್ತಿಗಳಿರೋ ಕಾರಣ ನಿರ್ಬಲ ಆತ್ಮಗಳನ್ನ ಶಕ್ತಿಶಾಲಿಯನ್ ಮಾಡ್ಬಿಡುತ್ತೆ. ಯೋಗ ನೀವು 1 ಸೆಕೆಂಡ್ ಆದ್ರೂ ಜಿಗ್ರಿ ಮೇರಾ ಬಾಬಾ ಅಂದ್ರೆ ಅಲ್ಲಿ ಎಲ್ಲ ಶಕ್ತಿಗಳು ತಾನೇ ಬಂದ್ಬಿಡುತ್ತೆ. ಅದನ್ನ ನಾನು ಏನ್ ಹೇಳ್ತಾರೆ ಬಾಬೂರು ಲೈನ್ ಬೈ ಲೈನ್, ಅದನ್ನ ನಾನು ಅನುಭವ ಮಾಡಬೇಕು. 1 ಸೆಕೆಂಡಲ್ಲಿ ಆ ಪ್ರೀತಿ ನಿರ್ಬಲರನ್ನ ಶಕ್ತಿಶಾಲಿ ಮಾಡುತ್ತೆ. ಇಂಥ ಶ್ರೇಷ್ಠ ಪರಮಾತ್ಮ ಪ್ರೀತಿಗೆ ಪಾತ್ರರು ನೀವು ಇಷ್ಟೇ ಕೆಲವೇ ಆತ್ಮಗಳು. ಜಗತ್ತಲ್ಲಿ 800 ಕೋಟಿ ಇದೆ, ಬಾಬನ ಮುಂದೆ ಎಷ್ಟು ಜನಕ್ಕೆ ಮಕ್ಕಳು ಕೂತ್ಕೋತಾರೆ? 1% ಇಲ್ವಲ್ಲ. ಸೊ ಅದರಿಂದ ಇಷ್ಟು ಕೋಟಿ ಲೆಕ್ಕದಲ್ಲಿ ಪರ್ಸೆಂಟೇಜ್ ಎಷ್ಟು ಚಿಕ್ಕದಾಗ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನೀವು ಈ ಪ್ರೀತಿಗೆ ಪಾತ್ರರಂದ್ಮೇಲೆ ಏನ ಪ್ರೀತಿ ಕೊಡ್ತಿದ್ದಾರೆ ನಾವು ಕೇಳಬೇಕಾಗಿಲ್ಲ, ಬಟ್ ಅದನ್ನು ಅನುಭವ ಮಾಡೋದೇನಿದೆ ಅದನ್ನು ನಾನು ಎಷ್ಟು ಮಾಡ್ತಿದ್ದೀನಿ. ಪ್ರೀತಿಯಲ್ಲಿ ಆ ನಿರಂತರದ ಆನಂದ, ಪ್ರೀತಿಯಲ್ಲಿ ಎಲ್ಲ ಸಂಬಂಧಗಳ ಸುಖ, ಆ ಪ್ರೀತಿಯಲ್ಲಿ ಸರ್ವಶಕ್ತಿಗಳ ಅನುಭೂತಿ, ಆ ಶಕ್ತಿಗಳ ಆಧಾರದ ಮೇಲೆ ಪ್ರತಿ ಕರ್ಮ ವ್ಯವಹಾರದ ಸಫಲತೆ, ಇವೆಲ್ಲ ನಾನು ಎಷ್ಟು ಅನುಭವ ಮಾಡ್ತೀನಿ. ಅಟ್ಲೀಸ್ಟ್ ಆ ಪ್ರೀತಿನ ಅನುಭವ ಆದರೂ ಮಾಡಿದಿನ ಅದು ನಾವು ಕೇಳ್ಕೊಳ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಐಸಿ ಶ್ರೇಷ್ಠ ಪಾತ್ರಾತ್ಮಾओं को बाप दादा देख देख हर्षित होते हैं. जैसे बाप हर्षित होते हैं वैसे बच्चे भी हर्षित होते हैं, लेकिन ನಂಬರ್ ವಾರ್. ಎಂಥದೋ ನಂಬರ್ ವಾರ್ ಅಂತಿದ್ದಾರೆ. ಇಂತಹ ಪ್ರೀತಿಗೆ ಪಾತ್ರ ಮಕ್ಕಳನ್ನು ನೋಡಿ ನಾನು ಬಹಳ ಹರ್ಷಿತನಾಗ್ತೀನಿ. ನನ್ನ ಮಕ್ಕಳೆಲ್ಲರೂ ಹರ್ಷಿತರಾಗ್ತಾರೆ. ಆದರೆ ಯಾರೆಷ್ಟು ಅನುಭವ ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಂಬರ್ ವಾರ್ ಆ ಪ್ರೀತಿಯನ್ನು ನೋಡಿ ಖುಷಿ ಪಡ್ತಾರೆ. ಬಾಪ್ ದಾದಾ ತೋ ಯಹಿ ಹರ್ ಬಚ್ಚೆ ಕೋ ದಿಲ್ ಸೆ ವರದಾನ್ ದೇತೆ. ರೆಡಿನಾ ವರದಾನ ಸ್ವೀಕಾರ ಮಾಡಕ್ಕೆ? ಆತ್ಮ ಸ್ವರೂಪದಲ್ಲಿ ಬಾಬೂರನ್ನು ನೋಡ್ತಾ
ನೀವು ಪರಂಧಾಮದಲ್ಲಾದರೂ ನೋಡಿ, ಸೂಕ್ಷ್ಮವತನದಲ್ಲಾದರೂ ನೋಡಿ. ವರದಾನದ ಅಂಡರ್ಲೈನು, ಅಟೆನ್ಷನ್ ಪ್ಲೀಸ್, ಮನೆಯಲ್ಲಿನೋ ಕೇಳ್ತಿದ್ದೀರಾ? ದಿಲ್ ಸೆ ವರದಾನ್ ದೇತೆ ಹರ್ ಬಚ್ಚೆ ಕೋ, ಮೇಲ್ಮೇಲಲ್ಲ. ಸದಾ ಪರಮಾತ್ಮ ಪ್ಯಾರ್ ಕೆ ಜೂಲೆ ಮೇ ಜೂಲ್ನೆ ವಾಲೆ ಅವಿನಾಶಿ ರತನ್ ಭವ. ತಲೆ ಮೇಲೆ ಕೈ ಬಂತ ಬಾಬಂದು. ಪರಮಾತ್ಮನ ಪ್ರೀತಿಯಲ್ಲಿ ಸದಾ, ಸದಾ ಅನ್ನೋ ಶಬ್ದ ಅಂಡರ್ಲೈನ್ ಆಗಬೇಕು. ಸದಾ ಆ ಉಯ್ಯಾಲೆಯಲ್ಲಿ ತೂಗತಕ್ಕಂತಹ ನನ್ನ ಮಕ್ಕಳೆಂಥವರು ಅವಿನಾಶಿಯಾದ ರತ್ನಗಳು, ವ್ಯಾಲ್ಯುಬಲ್ ರತ್ನಗಳು. ರತ್ನಗಳ ಲೆಕ್ಕನೂ ಹೆಂಗೆ ಹೇಳ್ತಾರೆ ಬಾಬುರು? ಪುಕ್ರಾಜ್ ಪುರಿ, ಅಂಥ ಪುರಿ, ಇಂಥ ಪುರಿ ಅಂತಾರೆ. ಕಾಸ್ಟ್ಲಿ ರತ್ನಗಳದು. ಸೊ ಅಂದಾಗ ಇಂತಹ ನೀವು ಮಕ್ಕಳು, ಆ ನಶೆ ಬರ್ತಿದ್ಯಾ? ಸುಮ್ಮನೆ ಕೇಳ್ತಿದ್ದೀರೋ? ಭಗವಂತ ಹೇಳ್ತಿರೋದಲ್ಲ, ಯಾರೋ ಮನುಷ್ಯರು ಹೇಳ್ತಿಲ್ಲ. ನೀವು ಸ್ವಲ್ಪ ಹಂಗೆ ಮನುಷ್ಯರ ಮೇಲ್ಮೇಲೆ ಮಾತಾಡ್ತಾರೆ. ಸೊ ಅವಿನಾಶಿ ರತನ್ ಭವ, ಬಟ್ ಜೂಲೆ ಮೇ ಜೂಲ್ನೆ ವಾಲೆ. ಜೂಲ ಬ್ಯಾಲೆನ್ಸಲ್ಲಿ ಇರಬೇಕಲ್ಲ, ಎರಡು ದಾರ ಒಂದು ಸ್ವಲ್ಪ ಹಂಗೆ ಹಿಂಗಾಗ್ಬಿಟ್ರೆ ಟಪ್ಪಂತ ಬಿದ್ದೋಗ್ಬಿಡ್ತಾರೆ. ಹಂಗಾಗಬಾರ್ದು. ಮಾಯೆ ನೋಡ್ತಾ ಇರುತ್ತೆ ದಾರನ ಹಂಗಿಂಗೆ ಮಾಡೋಕ್ಕೆ. ಇಸ್ ಪ್ಯಾರ್ ಕೆ ಜೂಲೆ ಸೆ ಮನ್ ರೂಪಿ ಪಾವ್ ನೀಚೆ ನೈ ಖರೋ, क्योंकि सारे विश्व की आत्माओं से परमात्म के लाडले हो, प्यारे हो. परमात्मा के कौन हो? लाडले हो और प्यारे हो. ಈ ಪ್ರೀತಿಯ ಉಯ್ಯಾಲೆ ನಾನೇನು ಪರ್ಮನೆಂಟಾಗಿ ಕೊಟ್ಟಿದ್ದೀನಿ ಅವಿನಾಶಿಯಾಗಿ. ಇದರಿಂದ ನೀವು ಮನಸ್ಸಿಂದ ನಿಮ್ಮ ಕಾಲನ್ನು ಕೆಳಗಿಡಬೇಡಿ. ಅಂದರೆ ಬುದ್ಧಿ, ಮನಸ್ಸು, ಬುದ್ಧಿಯ ಕಾಲು ದೇಹದ ಮಣ್ಣು ಮೇಲೆ ಇರೋದು ಬೇಡ, ಅನ್ಟಚ್ ಆಗಿರಲಿ. ತಂದೆ ಹೇಳ್ತಿರೋದು ಈ ರೀತಿಯಲ್ಲಿ ನಿರಂತರವಾಗಿ ವಿಶ್ವದ ಮುಂದೆ ನೀವು ಪರಮಾತ್ಮ ಪ್ರೀತಿಗೆ ಇಷ್ಟು ಪಾತ್ರರು, ಪರಮಾತ್ಮನಿಗೆ ಅತಿ ಪ್ರಿಯರು, ಅತಿ ಮುದ್ದಾದ ಮಕ್ಕಳಂತಿದ್ದಾರೆ. ಲಾಡ್ಲೆ ಅಂಡ್ ಪ್ಯಾರೆ. ಮನುಷ್ಯರು ಮುದ್ದಾಗಿ ಮಕ್ಕಳಿದ್ರೆ ಏನು ಮಾಡ್ತಾರೆ? ಮಡ್ಲಲ್ಲೇ ಇಟ್ಕೊಳಕ್ ನೋಡ್ತಾರೆ, ಕೆಳಗೆ ಬಿಡೋಕೆ ರೆಡಿ ಇರಲ್ಲ. ಹಂಗೆ ಬಾಬಾ ಹೇಳ್ತಾರೆ, ನೀವು ನನ್ನ ಸದಾ ಮಡಿಲಲ್ಲಿರೋದೇ ಅವ್ರಿಗೆ ಪ್ರಿಯ. ಯಾಕೆಂದ್ರೆ ಅವ್ರಿಗೆ ಗೊತ್ತು 5000 ವರ್ಷ ನನ್ನ ಮಕ್ಕಳೆಲ್ಲ ನನ್ನಿಂದ ಕೆಳಗಡೆ ಇಳಿದ್ಬಿಟ್ರು, ದೂರ ಆಗ್ಬಿಟ್ರು ಅಂತ. ಸೊ ನಮಗೂ ಅಷ್ಟೇ ಸೆಳೆತ ಇರಬೇಕಲ್ಲ. ಬಾಬಾ 5000 ಬರಸ್ हो गया आपको छोड़ करके, मैं अभी कैसे अलग रहूं. ಇದು ನಿರಂತರದ ಹೃದಯದ ಆವಾಜ್, ಇದು ಮಾತಾಗಬೇಕು, ಸಂಕಲ್ಪ ಆಗಬೇಕು. ನಿರಂತರ ನಿನ್ನನ್ನು ನೋಡ್ತಾ, ನಿನ್ನ ಜೊತೆ ಇರ್ತಾ, ನಿನ್ನ ಮಡಿಲಲ್ಲಿ ಆ ಪ್ರಕಾಶದ ಶೀತಲತೆಯ ಅನುಭವ ಮಾಡ್ತಾ, ನಾನು ಸದಾ ಆನಂದದಲ್ಲಿರಿದೆ ಅನುಭವ ಮಾಡ್ತಿದ್ದೀನಿ ಅನ್ನೋ ಮಾತೇನಿದೆ ಅದು ಜಿಗ್ರಿ ಇರಬೇಕಲ್ಲ. तो बाप दादा यही बच्चों को दुआएं देते हैं. ವರದಾನದ ಜೊತೆ ಇನ್ನೊಂದು ಆಶೀರ್ವಾದ ಏನೋ ಕೇಳಿಸ್ತಿದ್ಯಾ ಮನೆಯಲ್ಲಿ? ಬಾಬಾ ಹೇಳ್ತಿರೋದು ಯಹಿ ದುಆಯೆ ದೇತೆ ಇಸಿ ಪರಮಾತ್ಮ ಪ್ಯಾರ್ ಮೇ ಲವ್ಲೀನ್ ರಹೋ. ಈ ಪರಮಾತ್ಮ ಪ್ರೀತಿಯಲ್ಲಿ ಸದಾ ಲವಲೀನರಾಗಿರಿ. ಲೀನ ಆಗೋದಂದ್ರೆ ಎರಡು ವಸ್ತು ಒಂದಾಗ್ಬಿಡುತ್ತೆ, ಅಲ್ಲಿ ಮಧ್ಯೆ ಗ್ಯಾಪ್ ಇರಲ್ಲ ಮಾಯ ಬರಕ್ಕೆ. ಅಥವಾ ಇನ್ನೊಬ್ರು ನೆನಪು ಬರ್ಲಿಕ್ಕೆ ಅಲ್ಲಿ ಗ್ಯಾಪ್ ಇರಲ್ಲ. ಅದು ಲವಲೀನ ಸ್ಥಿತಿ, ನಿರಂತರವಾದ ಲವಲೀನ ಸ್ಥಿತಿ. ऐसे लवलीन आत्माओं के पास कोई भी परिस्थिति व माया की हलचल आ नहीं सकता. नीचे पांव रखते हो तो माया भिन्न भिन्न खेल खेलने आती है. नीचे पांव है तो माया आती है, भिन्न भिन्न रूप धारण कर आकर्षित करती है. लवलीन आत्माओं के सर्व शक्तियों के आगे माया आंख उठाकर भी नहीं देख सकती है. ಬಾಬೋರು ಎಷ್ಟು ಆಶ್ವಾಸನೆ ಕೊಡ್ತಿದ್ದಾರೆ, ನೀವು ಹಿಂಗಿದ್ರೆ ನಿಮ್ಮ ಹತ್ರ ಮಾಯೆ ಇಲ್ಲ ಅಂತ. ಹಂಗಲ್ಲ ಮಾಯೆ ಬಂದ್ಬಿಡ್ತು ಅಂತ. ಬಾಬಾ ಹೇಳ್ತಿರೋದು ಯಾರ ಮುಂದೆ ಮಾಯೆ ಇಲ್ಲ, ಲವಲೀನ ಆತ್ಮಗಳ ಮುಂದೆ ಯಾವುದೇ ತರಹದ ಮಾಯೆ
ಏನು ಆಟ ಆಡಕ್ ಬರುತ್ತೆ ಭಿನ್ನ ಭಿನ್ನ ರೂಪದಲ್ಲಿ, ಭಿನ್ನ ಭಿನ್ನ ರೂಪ, ಹೊಸ ಹೊಸ ರೂಪ ಹಾಕೊಂಡು ಆಕರ್ಷಣೆ ಮಾಡಕ್ ಬರುತ್ತೆ. ಏನೋ ಅದು ರಿಯಲ್ಲು ಅನ್ನೋ ತರ ಬಂದ್ಬಿಡುತ್ತೆ. ಸೊ ಅವಾಗ ಪರಮಾತ್ಮನ ಪ್ರೀತಿ, ಬಾಬನ್ ಪ್ರೀತಿ ಆತ್ಮ ಸ್ವರೂಪದಲ್ಲೇ ಅನುಭವ ಆಗೋಕ್ ಸಾಧ್ಯ. ನಿರಾಕಾರಿ ವಿದೇಹಿ ಆಗದೆ ಬಾಬಾವ್ರದ್ದು ಅದು ಎಕ್ಸ್ಟ್ರೀಮ್ ಎವರ್ ಪ್ಯೂರ್ ಬಾಬಾ. ಅವ್ರ ಪ್ರೀತಿ ಅಷ್ಟು ಪವಿತ್ರ ಪ್ರೀತಿ ಅಲ್ವಾ, ಯಾವುದ್ರಲ್ಲಿ ಇಷ್ಟು ಸರ್ವಶಕ್ತಿಗಳ ತಾಕತ್ತಿದೆ. ಆ ಪ್ರೀತಿಯನ್ನ ಬಾಬಾ ಹೇಳ್ತಾರೆ ಅನುಭವ ಮಾಡಕ್ ಬಿಡಲ್ಲ, ನಿಮಗೆ ಮಾತುಗಳು ತಗೊಳಕ್ ನೋಡುತ್ತೆ. ಆದರೆ ಯಾವ ಮಕ್ಕಳು ಲವಲೀನ ಸ್ಥಿತಿಯಲ್ಲಿದ್ದು ಸರ್ವಶಕ್ತಿಗಳಿಂದ ಸಂಪನ್ನರಿದ್ದಾರೆ, ಮಾಯೆ ಅವರನ್ನು ದೂರದಿಂದನೂ ಕಣ್ಣೆತ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪಕ್ಕಾ ಮಾತು ಹೇಳ್ತಿದ್ದಾರೆ. ಆಪ್ಕ ತೀಸರಾ ನೇತ್ರ ಜ್ವಾಲಾಮುಖಿ ನೇತ್ರ. ಈ ಸೀಸನ್ ಅಲ್ಲಿ ಏನ್ ಹೇಳಿದ್ರು, ಜ್ವಾಲಾಮುಖಿ ಯೋಗ್ ಚೈಯೆ, ಅತಿ ಶಕ್ತಿಶಾಲಿ ಯೋಗ್ ಚೈಯೆ. ಇದೂ ಹೋಮ್ವರ್ಕೆ. ಅದಕ್ಕೆ ಬಾಬಾ ಹೇಳೋದು, ನಿಮ್ಮ ಮೂರನೇ ನೇತ್ರ ಯಾವುದು, ಜ್ವಾಲಾಮುಖಿ ನೇತ್ರ, ಮಾಯಾಕೋ ಶಕ್ತಿಹೀನ್ ಕರ್ದೇತಿ. ಲಿಂಕಲ್ಲಿ ಇದ್ರೆ ತಾನೇ ಜ್ವಾಲಾಮುಖಿ ಆಗೋಕ್ಕಾಗುತ್ತೆ, ಮಾಯನ್ ದೂರದಿಂದ ಭಸ್ಮ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ. तो आप सब जो विशेष आत्माएं हो, सभी ब्राह्मणों को बाप दादा द्वारा जन्मते ही तीसरा नेत्र मिला हुआ है, लेकिन बाप देखते हैं कभी कभी बच्चों का तीसरा नेत्र बहुत मेहनत का पुरुषार्थ करते करते नेत्र थक जाता है अंतिदर बाबू। मेहनत करते करते थक जाता है और थकने के कारण बंद हो जाता है. ಈಗ ತುಂಬಾ ಕೆಲಸ ಮಾಡ್ತಾ 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 ನೋಡಿ ನೋಡಿ ಕಣ್ಣು ಹೆವಿ ಆದವ್ರು ಹಂಗೆ ಮುಚ್ಕೊಂಡು ಹಂಗೆ ಹೋಗ್ಬಿಡ್ತಾರಲ್ಲ, ಇನ್ನೊಂದು ಇದಕ್ಕೆ ಹಂಗಿಲ್ಲ. ಅದಕ್ಕೆ ಹೇಳ್ತಿದ್ದರು ಬಾಬುರು, ಅಂದ್ರೆ ಮಕ್ಕಳು ನಾನು ಕೊಟ್ಟಿದ್ದೀನಿ, ಅದು ಬ್ರಾಹ್ಮಣ ಜನ್ಮದ ಮೊದಲನೇ ವರದಾನ ದಿವ್ಯ ದೃಷ್ಟಿ, ದಿವ್ಯ ಬುದ್ಧಿ. ಇದು ಬಾಬಾವ್ರ ವರದಾನದಲ್ಲಿ ಪ್ರತಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಯಾರು ಯಾವ ಸೆಕೆಂಡ್ ಬಾಬಾ ನೀವು ನಂದು ಅಂದ್ರಿ, ಆ ಸೆಕೆಂಡ್ ಈ ವರದಾನ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅದನ್ನು ಜ್ವಾಲಾಮುಖಿ ಮಾಡೋದ, ಕಣ್ಣು ಮುಚ್ಕೊಳ್ಳೋದ, ಅದು ಅವ್ರವ್ರ ಕೈಲಿದೆ. ಸೊ ಅದಕ್ಕೆ ಹೇಳ್ತಿರೋದು ಬಾಬಾ, ಅಂದ್ರೆ ಪುರುಷಾರ್ಥದ ಪರಿಶ್ರಮ. ಮಾಯೆ ಬಂತು ಓಡಿಸು, ಅರ್ಥ ಸಂಕಲ್ಪ ಬಂತು ಓಡಿಸು, ನೆಗೆಟಿವ್ ಬಂತು ಓಡಿಸು, ಇನ್ನೇನೋ ಬಂತು ಓಡಿಸ್ತಾ ಇರು. ಇದರಲ್ಲೇನೆ ಯುದ್ಧ ಮಾಡೋದ್ರಲ್ಲೇನೆ ನೇತ್ರ ಸುಸ್ತಾಗ್ಬಿಡುತ್ತೆ. तो माया को भी देखने की आंख बहुत दूरांदेशी वाली है, एचरांतर है, दूर से देख लेती है. अभी तो माया भी समझ गई है कि हमारा अब राज्य गया कि गया, इसलिए माया से घबराओ नहीं, खुशी खुशी से सर्व शक्तियों के आधार से उसको विदाई दो. आने का चांस नहीं दो, लेकिन विदाई दो. ಏನೋ ಬರ್ಲಿಕ್ ಮಾಯಕ್ಕೆ ಚಾನ್ಸ್ ಕೊಡ್ಕೊಡ್ದು, ನೀವು ಬೀಳ್ಕೊಡಿಗೆ ಬೈ ಬೈ ಅಂತ ಹೇಳ್ಬಿಡಿ. ಬಾಬಾ ಹೇಳೋದು ಮಾಯೆ ತುಂಬಾ ಕ್ಲೆವರು. ಏನಂದ್ರೆ ಅದು ದೂರದಿಂದನೇ ಅದಕ್ಕೆ ಅರ್ಥ ಆಗ್ಬಿಡುತ್ತೆ ಇವ್ರದಿ ನಿರ್ಬಲತೆ, ನಾನು ಇವ್ರ ಹತ್ರ ಹಿಂಗೋದ್ರೆ ಇವ್ರು ನನ್ನ ವಶಕ್ಕೆ ಬಂದ್ಬಿಡ್ತಾರೆ ಅಂತ. ಅಷ್ಟು ಪ್ಲಾನ್ ಮಾಡ್ಕೊಂಡು ಬರುತ್ತೆ ನಿಮ್ಮ ಹತ್ರ. ಯಾರ್ದು ಯಾವ ಕಮ್ಜೋರಿ ಇದೆಯಲ್ಲ, ಸಂಸ್ಕಾರದ ಸ್ವಭಾವದ ಕಮ್ಜೋರಿ, ಅಥವಾ ಕೆಲವರಿಗೆ ವ್ಯರ್ಥ ಚಿಂತನೆಗಳ ಕಮ್ಜೋರಿ, ಅದನ್ನ ತಿಳ್ಕೊಂಡಿದೆ. ಮತ್ತೆ ಅದಕ್ಕೆ ಇದು ಗೊತ್ತು, ಇನ್ನೇನು ನನ್ನ ರಾಜ್ಯ ಹೋಗೋದೇನೋ ಹೋಗೋದಿದೆ, ಹೆಂಗಾದ್ರೂ ಮಾಡಿ ಇವ್ರನ್ನ ಹೆಚ್ಚು ಕಡಿಮೆ ಮಾಡೋಣ ಅಂತ. ಹೆಂಗಾದ್ರೂ ಮಾಡಿ ಇವ್ರನ್ನ ಹೆಚ್ಚು ಕಡಿಮೆ ಮಾಡೋಣ. ಅದಕ್ಕೆ ಬಾಬಾ ಹೇಳೋದು, ಅದರ ರಾಜ್ಯ ಹೋಗ್ತಿದೆ, ನೀವು ಗಾಬರಿ ಆಗ್ಬೇಡಿ ಮಾಯೆಯಿಂದ. ಗಾಬರಿ ಒಂದೊಂದು ಮಾತು ನಿಮ್ಮ ಬುದ್ಧಿಯಲ್ಲಿ ಅಂಡರ್ಲೈನ್ ಆಗ್ತಾ ಹೋಗ್ಲಿ. ಏನೇ ಪರಿಸ್ಥಿತಿ ಬಂದಾಗ ಗಾಬರಿ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು, ಏನು ಡ್ರಾಮಾ ಅನುಸಾರ ನಡಿಬೇಕೋ ಡ್ರಾಮಾದ ಮೇಲೆ ಅಡೋಲ ನಿಶ್ಚಯ ಬೇಕಾಗುತ್ತೆ. ಏನ್ ನಡೀತಿದೆ ಆ ಪರಿಸ್ಥಿತಿಯ ಹಿಂದೆ ಅವರ ಕರ್ಮದ ಕಾರಣ ಇದೆ. ಇದು ತುಂಬಾ ಪ್ರಬಲವಾಗಿ ನಮಗೆ
ಜ್ಞಾನದ ಆಳ ಅರ್ಥ ಆಗ್ಬೇಕು, ಮೇಲ್ಮೇಲಲ್ಲ, ಇಲ್ಲಾಂದ್ರೆ ಸ್ಥಿತಿ ಅಲ್ಗಾಡ್ತದೆ. ದೂರದಿಂದ ನೋಡುತ್ತಲ್ಲ, ಏನೇ ಮಾಡ್ಲಿ ಬರ್ಲಿ ಅದು ಹಂಗೆ ಹೋಗ್ಲಿ, ಬಟ್ ನಿಮ್ಮ ಹತ್ರ ಬರ್ಕೂಡ್ದು, ನಿಮ್ಮನ್ ಪ್ರಭಾವದಲ್ಲಿ ತರ್ಕೂಡ್ದು. ಅದಕ್ಕೆ ಗಾಬರಿ ಆಗ್ಬೇಡಿ, ಖುಷಿ ಖುಷಿಯಿಂದ ಸರ್ವಶಕ್ತಿಗಳ ಆಧಾರದ ಮೇಲೆ ವಿದಾಯಿ ಕೊಡಿ. ಎಲ್ಲಾ ಶಕ್ತಿಗಳು ಬಾಬಾವ್ರ ಪ್ರೀತಿಯಲ್ಲಿ ನೀವು ಒಂದೊಂದು ಶಕ್ತಿಯನ್ನ ಇದೆಯಾ ಇಲ್ವಾ, ಎಷ್ಟಿದೆ ಏನಿದೆ ನೋಡ್ಕೋಬೇಕು. ವಿದಾಯಿದು ಬರಕ್ ಚಾನ್ಸೇ ಕೊಡ್ಬೇಡಿ, ಬಟ್ ಬೀಳ್ಕೊಡುಗೆ ಕೊಡಿ. ಅಂದ್ರೆ ಸಂಕಲ್ಪ ಬಿಡಿ, ಸ್ವಲ್ಪ ವೃತ್ತಿ ಮೇಲ್ ಪ್ರಭಾವ ಆಗಕ್ಕೂ ಬಿಡಬೇಡಿ. ಆ ತರಹ ಮಾಯೆಯ ಮಾತುಗಳೇನಿದೆ, ವ್ಯರ್ಥ ನೆಗೆಟಿವ್ ಏನೇ ಇರಲಿ, ಬಟ್ ಸಮಾಪ್ತಿ ಮಾಡಿ ಅಂತಿದ್ದಾರೆ ಬಾಬುರು. ರೆಡಿನಾ ಎಲ್ಲ ಮಾಯೆಗೆ ವಿದಾಯಿ ಕೊಡಕ್ಕೆ? ಎಲ್ರು ಫೈನಲ್ ಯಾರು ಹ್ಞೂ ಅಂತಿಲ್ಲ ನೋಡ್ರಿ. ಅದಕ್ಕೆ ಹೇಳ್ತಿರೋದು ಬಾಬುರು, ರೆಡಿ ಇಲ್ಲ, ಮಾಯೆ ಫ್ರೆಂಡ್ ಅಲ್ಲ, ಬಿಡೋದು ಹೆಂಗೆ ಫ್ರೆಂಡ್ಶಿಪ್ಪು, ಸ್ವಲ್ಪ ಸ್ವಲ್ಪ ಬರುತ್ತಲ್ಲ ಅಂತ. ब्राह्मण आत्मा उनसे, वो भी श्रेष्ठ आत्माओं से वार करते करते थक गई है. ಪಾಪ ಹೇಳೋದು, ಮಾಯೇನು ನೀವು ಶ್ರೇಷ್ಠ ಆತ್ಮಗಳು, ಬ್ರಾಹ್ಮಣ ಆತ್ಮಗಳು ಜಗತ್ತಲ್ಲಿ ಡೈರೆಕ್ಟ್ ಪರಮಾತ್ಮನ ಮಕ್ಕಳಲ್ವಾ, ನಿಮ್ಮ ಹತ್ರ ಯುದ್ಧ ಮಾಡಿ ಮಾಡಿ ಅದಕ್ಕೂ ಬೇಜಾರಾಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ಅದು ಹೋಗಕ್ ರೆಡಿ ಇದೆ, ಸರಿ ಬಿಟ್ಟೋಗ್ತೀನಿ ಅಂತ, ಬಟ್ ನೀವೇ ಬಾ ಇಲ್ಲಿ ಅಂತೀರ. ಪಾಪ ರೆಸ್ಪೆಕ್ಟ್ ಕೊಡಕ್ ನಿಮ್ಮ ಹತ್ರ ಬರುತ್ತೆ, ಇವ್ರು ಕರಿತಿದಾರಲ್ಲ ಹೋಗೋದು ಹೆಂಗೆ ಅಂತ. ಹಂಗೆ ಬಾಬನಿಗೆ ಹೇಳ್ತದೆ ಅಲ್ಲ, ನಿನ್ನ ಮಕ್ಳು ಆವಾಹನೆ ಮಾಡ್ತಾರೆ, ಅದಕ್ಕೆ ನಾನೇನ್ ಮಾಡ್ಲಿ ಅಂತ. तो आप खुद कमजोरी के कारण माया का आवाहन करते हो, खुद करते हो, वो थक गई है, लेकिन आप आवाहन करते हो तो वो भी चांस ले लेती है. क्या करती है? आप अभी शक्तिहीन हो गई है माया. तो आप सबका अनुभव क्या कहता है? अभी माया में पहले जैसा शक्ति है? ಏನಂತೀರಿ? ಮನೆಯಲ್ಲಿ ಏನಂತೀರಾ? ಮೊದ್ಲು ತರ ಮಾಯೆ ಬರುತ್ತಾ, ಅಥವಾ ಈಗ ಮಾಯೆ ನೋಡಿದ್ರೆ ಅಯ್ಯೋ ಗೊತ್ತಿದೆ ಬಿಡ್ರಿ ಇದು. ಯಾವುದೇ ವಿಷಯ, ಯಾವುದೇ ಮಾತು, ಯಾವುದೇ ವ್ಯಕ್ತಿ ನಮ್ಮನ್ನ ನಮ್ಮ ಆತ್ಮ ಸ್ವರೂಪದಿಂದ ಬಾಬಾವ್ರ ನೆನಪಿಂದ ಡೈವರ್ಟ್ ಮಾಡುತ್ತೆ ಅಂದ್ರೆ ಅದು ಮಾಯೆಯ ರೂಪ. ಅದರ ಹಿಂದೆ ನಂದು ಯಾವ ಕಮಜೋರಿ ಕಾರಣ ನಾನು ಪ್ರಭಾವಿತ ಆದೆ ಅನ್ನೋದು ನನಗೆ ಅರ್ಥ ಆಗ್ಬೇಕು. ಅದರಲ್ಲಿ ಯಾವ ವಿಕಾರಗಳ ಪ್ರಭಾವದ ಕಾರಣ ನಾನು ಕೆಳಗಡೆ ಬಂದೆ, ಇದಲ್ಲದೆ ಅದರ ಸಣ್ಣ ಮರಿಗಳು, ಅದರ ಆಧಾರದ ಮೇಲೆ ನಾನು ಹೆಂಗ್ ಕೆಳಗೆ ಬಂದೆ, ಯಾವುದು ಅನ್ನೋದು ತಿಳ್ಕೊಂಡು ಅದನ್ನ ಬಾಬಂಗ್ ಬರೆದ್ಬಿಟ್ಟು ಬೆಂಕಿ ಇಟ್ಬಿಡಿ. ಈಸಿ ಅಂತಾರೆ ಬಾಬಾ. ಮಾಯೆಯನ್ನ ನೀವು ನಿಮ್ಮ ಬಲಹೀನತೆಯ ಕಾರಣ ಆವಾಹನೆ ಮಾಡ್ತೀರ. ಪಾಪ ಮಾಯೆ ಸುಸ್ತಾಗ್ಬಿಟ್ಟಿದೆ, ಅಯ್ಯೋ ಇವ್ರ ಹತ್ರ ಏನಪ್ಪ ಅಂತ. ಬಟ್ ಆದ್ರೆ ಆವಾಹನೆ ಮಾಡೋ ಕಾರಣ ಅದು ಚಾನ್ಸ್ ತಗೊಳುತ್ತೆ. ಬಟ್ ರಿಯಲಿ ಮಾತೇನು, ಶಕ್ತಿಹೀನ ಆಗಿದೆ ಮಾಯೆ. ಯಾಕೆಂದ್ರೆ ಮೆಜಾರಿಟಿ ಬ್ರಾಹ್ಮಣರಿಗೆ ಬಾಬನ್ ಮಕ್ಕಳು ಜ್ಞಾನದಲ್ಲಿ ಬಂದಂಗೆ ಮಾಯೆ ಏನು ಅನ್ನೋದು ಅರ್ಥ ಆಯ್ತು, ಎಲ್ಲಾ ವಿಕಾರಗಳೇನು ಅಂತ ಅರ್ಥ ಆಯ್ತು. ಜೀವನ ಇಷ್ಟೇ, ಸಂಬಂಧಗಳಿಷ್ಟೇ, ಇದರಲ್ಲಿ ಮೋಹ ಇಡೋದು ಅರ್ಥ ಇಲ್ಲ ಅನ್ನೋದು ಎಲ್ಲ ಗೊತ್ತಾಯ್ತೋ ಇಲ್ವೋ? ಯಾಕಂದ್ರೆ ಏನಂತೀರಿ, ಎಲ್ಲ ಗೊತ್ತಾಗ್ಬಿಡ್ತು. ಗೊತ್ತಾದ್ಮೇಲೆ ಬಿಟ್ಟಾಕ್ರಿ ಅಂತಿದ್ದಾರೆ ಬಾಬು. ಮಕ್ಕಳೇ ಬಿಟ್ಟಾಕ್ರಲ್ಲ, ದಯೆ ತೋರಿಸ್ರಿ, ಶುಭ ಭಾವನೆ ಇಡಿ, ನೀವು ಸ್ನೇಹದಿಂದ ನಡ್ಕೊಳ್ಳಿ, ಪರಮಾತ್ಮನ ಸಂಬಂಧದಲ್ಲಿ ತನ್ನಿ, ಅದೆಲ್ಲ ಪರವಾಗಿಲ್ಲ. ಬಟ್ ಎಲ್ಲಿನೂ ನೀವೀಗ ಮಾಯೆಯ ಭಿನ್ನ ರೂಪಗಳಲ್ಲಿ ಸಿಕ್ಕಾಕೊಳ್ಬೇಡಿ, ಆ ಪ್ರಭಾವಗಳಲ್ಲಿ ನೀವು ಸಿಕ್ಕಾಕೊಳ್ಬೇಡಿ. ಇದನ್ನು ಬಾಬಾ ಹೇಳ್ತಿದ್ದಾರೆ. तो उसमें शक्ति है या आप शक्तिशाली हो? ಮಾಯೆಯಲ್ಲಿ ಶಕ್ತಿ ಇದೆಯೋ ನೀವು ಶಕ್ತಿಶಾಲಿಗಳು. ಈ ಪರಮಾತ್ಮ ಪ್ರೀತಿ ಈ ಆಧಾರದ ಮೇಲೆ ಸರ್ವಶಕ್ತಿಗಳು ಸಿಗ್ತಿರೋದು ನಮಗೆ. ಮಾಯೆ ಹತ್ರ ಏನ್ ಶಕ್ತಿ ಇದೆ ಪಾಪ? वो ट्रायल तो करेंगी, लेकिन आप ही आवाहन करते हो तो वो चांस क्यों नहीं देंगे?
तो कमजोर बनते क्यों हो ಕೇಳ್ತಿದ್ದಾರೆ ಬಾಬು ಅವರು. ಕಮ್ಜೋರ್ ಕ್ಯೂ? ಪ್ರಶ್ನೆನೇ ಇಲ್ಲ. ನೀವು ಮಕ್ಕಳು ಬ್ರಾಹ್ಮಣರ ಹತ್ರ ಮಾಯೆ ಬರೋಕೆ, ಬಟ್ ಆದ್ರೆ ನೀವು ಸ್ವಯಂ ನಿರ್ಬಲರು ಯಾಕೆ ಆಗ್ತೀರಾ? ನೀವು ಆವಾಹನೆ ಮಾಡಿಕೊಂಡು ಯಾವಾಗ ಮಾಯೆಗೆ ನಿಮ್ಮ ಕಮ್ಜೋರಿಗಳ ಕಾರಣ ಇದು ಮಾಡಿದಾಗ ಅದು ಸ್ವಲ್ಪ ಚಾನ್ಸ್ ತಗೊಂಡ್ಬಿಡುತ್ತೆ, ನೋಡೋಣ ಪೂರ ಬೀಳ್ಸೆ ಬಿಡೋಣ ಅಂತ. ಬಟ್ ಚಾನ್ಸ್ ತಗೊಳಕ್ಕೆ ಕಾರಣ ನೀವೇ ಆವಾಹನೆ ಮಾಡಿದ್ದು. तो ನಿರ್ಬಲರು ಯಾಕಾಗ್ತೀರಾ ಕೇಳ್ತಿದ್ದಾರೆ. ಬಾಪ್ಕ ಏ ಕ್ವೆಶ್ಚನ್, ಎಲ್ಲ ಮಕ್ಕಳ ಮೇಲೆ ಕ್ವೆಶ್ಚನ್ ಏನೋ, ಉತ್ತರ ಕೊಡಿ ಎಲ್ರು, ಮನೆಯಲ್ಲಿರೋರು ಉತ್ತರ ಕೊಡಿ. आप मास्टर सर्वशक्तिवान हो या नहीं? प्रश्न. सभी मास्टर सर्वशक्तिवान हो या कभी कभी सर्वशक्तिवान हो या सदा सर्वशक्तिवान हो? कौन हो? ಯಾರು ಒಪ್ಕೊಳಕ್ ರೆಡಿ ಇಲ್ಲ. ಬಾಬಾ ಒಂದೊಂದ್ಸಾರಿ ಹೇಳ್ತೇನೆ ಆಮೇಲೆ ಏನಿರಲ್ಲ ಅಂತ ಎಲ್ರು ಹೇಳ್ತಿದ್ದಾರೆ. ಹಾ ಬಾಬಾ ನಾವೆಲ್ಲ ಸದಾ ಸರ್ವಶಕ್ತಿವಾನ್. ಒಪ್ಕೊಂಡಿದ್ದೀರಲ್ಲ, ನಿಮ್ ಬುದ್ಧಿ ಒಪ್ಕೊಂಡಿದ್ಯಾ ಅದು ಕೇಳ್ಕೋಬೇಕು ನೀವು. ಯಾಕೆಂದ್ರೆ ಬುದ್ಧಿ ಒಂದ್ಸಾರಿ ಒಪ್ಕೊಂಡ ನಂತರ ಅದು ಆ ಸ್ಥಿತಿಯಲ್ಲಿ ಇರುತ್ತೆ. ಈಗ ಇಲ್ಲ ಅಂದ್ರೆ ಅದು ಸದಾ ಅನ್ನೋ ಶಬ್ದ ಹೋಯ್ತು. ಸರ್ವಶಕ್ತಿವಾನೇನೆ, ಬಟ್ ಯಾವಾಗಲೂ ಒಂದ್ಸಾರಿ ಯೋಗ ಮಾಡಿದಾಗ ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಕವಿ ಕವಿನ ಸದಾ ಶಕ್ತಿಶಾಲಿ ಹೋ तो माया को कहे कि अभी जाओ. ನೀ ಸದಾ ಸರ್ವಶಕ್ತಿವಾನ್ ಅಂದ್ರೆ ನಾನೀಗ ಮಾಯೆಗೆ ಹೇಳ್ಬಿಡ್ಲಾ ನೀನು ಹೋಗೀಗ ನನ್ನ ಮಕ್ಕಳ ಹತ್ರ ಬರ್ಬೇಡ ಅಂತ. ಏನಂತ ಹೇಳಿ? ಆಪ್ ಉಸೇನೈ ಬುಲಾನ. ಬಾಬಾ ಹೇಳ್ತಾರೆ कहदे माया को जाओ लेकिन आप उसे नहीं बुलाना. बाप माया को कहते अभी समाप्त करो ना. तो माया बाप को कहती है कि मुझे ये आवाहन करते हैं. बाबा माये ಜೊತೆ ಚಿಟ್ಚಾಟು ನಡೀತಿದೆ. तो बाप क्या करे? ನಾನೇನ್ ಮಾಡ್ಲಿ ಈಗ ನಾನು? ಬಾಬಾ ಹೇಳೋದು ನೋಡಿ, ಬಾಬಾ ಹಂಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ. ಮಾಯೆಗೆ ಹೇಳ್ತಾರೆ ಈಗ ನಿಂದ ಆಟ ಎಲ್ಲ ಸಮಾಪ್ತಿ ಮಾಡು, ಹೋಗು ಈಗ, ಬೇಡ ಈಗ ಅಂತಂದ್ರೆ ಮಾಯೆ ಬಾಬಂಗೆ ಹೇಳುತ್ತೆ, ಬಾಬಾ ನಾನೇನ್ ಮಾಡ್ಲಿ, ನಿನ್ನ ಮಕ್ಕಳು ಆವಾಹನೆ ಮಾಡ್ತಾರೆ, ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ, ಅದಕ್ಕೆ ನಾನು ಹೋಗ್ತೀನಿ ಅವ್ರ ಹತ್ರ. ಕರೆದ ತಕ್ಷಣ ಬಂದು ಕೂತ್ಕೊಂಡ್ಬಿಡುತ್ತೆ, ಜುಟ್ಟಿಡ್ಕೊಂಡೇ ಕೂತ್ಕೊಳ್ಳುತ್ತೆ, ಸಣ್ಣದಾಗ ಕೂತ್ಕೊಳ್ಳಲ್ಲ. ಅದಕ್ಕೆ ಬಾಬಾ ಹೇಳೋದು ಅಂದ್ರೆ ನಾನೇನ್ ಮಾಡ್ಲಿ, ನೀವೇ ಕರಿವಾಗ ಮಾಯೆ ಹಂಗೆ ಹೇಳುವಾಗ ನಾನೇನ್ ಮಾಡ್ಬೇಕು ಹೇಳ್ರಿ ಅಂತಿದ್ದಾರೆ. ಬಾಬಾ ಪ್ರಶ್ನೆನೇ ಮಾಡ್ತಿದ್ದಾರೆ. अगर किसी भी प्रकार की कमजोरी चाहे मन में, चाहे वचन में, चाहे संबंध संपर्क में आती है तो समझो माया को आवाहन किया. अर्थ आಯ್ತಿದೇನು ಅಂತ? उसको भी आवाहन का वाइब्रेशन बहुत जल्दी पहुंचता है. माया को, माया तो अभी सर्वव्यापी है ना, सारा 800 करोड़ लोग माया के तो वश है. सारा वाइब्रेशंस में तो माया भरा पड़ा है. तो ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವು ಮಕ್ಕಳ ಯಾವುದೇ ಪ್ರಕಾರದ ವೀಕ್ನೆಸ್, ಬಲಹೀನತೆ, ನಿರ್ಬಲತೆ ಏನಿದೆ, ಚಾಹೆ ಮನಸ್ಸಿನ ಕಮ್ಜೋರಿ ಏನು, ವ್ಯರ್ಥ ಸಂಕಲ್ಪ ನಡೆಯೋದು, ನೆಗೆಟಿವ್ ಸಂಕಲ್ಪ ನಡೆಯೋದು, ಅಯಥಾರ್ಥ ಸಂಕಲ್ಪಗಳು, ಸಾಧಾರಣ ಸಂಕಲ್ಪಗಳು, ಅಶುದ್ಧ ಸಂಕಲ್ಪಗಳು, ವೆರೈಟಿ ಸಂಕಲ್ಪಗಳು ನಡೀತದೆ. ಬಾಬನ್ ಪರ್ಮಿಷನ್ ಇರೋದು ಓನ್ಲಿ ನಿಮ್ ಕೆಲಸದ ಅವಶ್ಯಕ ಸಂಕಲ್ಪ ನಡಿಬೇಕು. ಅದನ್ನು ಜಾಸ್ತಿ ಅಲ್ಲ, 10 ಬದಲಾಗಿ 2 ಮಾಡ್ರಿ, ಚುಟ್ಟಿ ಕೊಟ್ಟಿರೋದು ಅಷ್ಟೇ. ಸೊ ಮನಸ್ಸಿನ ಕಮ್ಜೋರಿನೂ ಇರಬಾರ್ದು. ಕೆಲವ್ರದ್ದು ವಾಚಾ ಕಮ್ಜೋರಿ, ಮಾತಿನ ಕಮ್ಜೋರಿ ಏನು, ಅಲ್ಲಿ ಇಲ್ಲಿ ಮಾತು, ಪರದರ್ಶನ ಪರಚಿಂತನೆಯ ಕಮ್ಜೋರಿ ಕೆಲವರಲ್ಲಿದೆ. ಕೆಲವರಲ್ಲಿ ಕ್ರೋಧದಲ್ಲಿ ಏನೋ ಮಾತುಗಳು, ಅಪಶಬ್ದಗಳನ್ನು ಮಾತಾಡೋ ಕಮ್ಜೋರಿ ಇದೆ. ಜ್ಞಾನಯುಕ್ತ ಪರ್ಮಿಷನ್ ಇರೋದು, ನಿಮ್ಮ ಮಾತು ಜ್ಞಾನಯುಕ್ತ, ಯೋಗಯುಕ್ತ, ಸನ್ಮಾನಯುಕ್ತ, ಸ್ವಮಾನಯುಕ್ತ, ರೆಹಂ, ಶುಭ ಭಾವನೆ, ಶುಭ ಕಾಮನೆಯುಕ್ತ ಮಾತುಗಳಾಡಿದ್ದು. ಬಾಬವರು ವಾಚಾ ಬಗ್ಗೆನೇ ಒಂದು ಮುರುಳಿ ನುಡಿಸಿದ್ದಾರೆ. 7 ಕಂಡೀಷನ್ಸ್ ಇದೆ ಅದರಲ್ಲಿ. ನಿಮ್ಮ ಮಾತು ಹಂಗಿರ್ಬೇಕು, ಗುಣಯುಕ್ತ ಇರ್ಬೇಕು,
ಇಲ್ಲ ಅಂತಂದ್ರೆ ನಿಮ್ಮ ಮಾತು ಅಯಥಾರ್ಥ ಲಿಸ್ಟಲ್ಲಿ ಹೊಟ್ಟೋಗ್ಬಿಡುತ್ತೆ ಒಂದು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಸಂಬಂಧ ಸಂಪರ್ಕದ ಕಮ್ಜೋರಿ. ಸಂಬಂಧ ಸಂಪರ್ಕದಲ್ಲಿ ಏನ್ ಬರ್ತದೆ? ಇಲ್ಲ ಮೋಹ ಬರುತ್ತೆ, ಇಲ್ಲ ಸಂಸ್ಕಾರಗಳ ಕ್ಲಾಶ್ ಬರ್ತದೆ, ಎರಡು ಬರುತ್ತೆ. ಮೋಹದ ಕಮ್ಜೋರಿ ಅದಂತೂ ನಿಮಗೆ ಗೊತ್ತೇ ಇದೆ. ಬಾಕಿ ಏನಿದೆ ಸಂಸ್ಕಾರಗಳ ಘರ್ಷಣೆ, ಅದು ಯಾಕೆ ಬರುತ್ತೆ? ನಮಗೆ ಪ್ರತಿಯೊಂದು ಆತ್ಮನ ವಿಶೇಷತೆ ನಿರ್ಬಲತೆ ಎರಡೂ ಗೊತ್ತಿರ್ಬೇಕು. ಅದು ಅವ್ರ ದೋಷಿ ಅಲ್ಲ, ಹಿಂದಿನ ಜನ್ಮದ ಏನು ಸಂಸ್ಕಾರಗಳನ್ನು ತಂದಿದ್ದಾರೆ ಅದರ ಮೇಲೆ ಅವ್ರದ್ದು ವಿಜಯ ಪಡ್ಕೊಳಕ್ಕಾಗಲಿಲ್ಲ. ಬಾಬಾ ಈ ಆತ್ಮನಿಗೆ ವಿಶೇಷ ಶಕ್ತಿ ಸಿಗಲಿ, ಇವ್ರು ಇದರಿಂದ ಮುಕ್ತರಾಗಿ. ಅದು ಇಮಿಡಿಯೇಟ್ ಏನು ಶುಭ ಭಾವನೆಯ ಸಂಕಲ್ಪ ನಡಿಬೇಕು ಸಂಬಂಧಗಳಲ್ಲಿ. ರೆಹಮ್ ತೋರಿಸಿ ಅಂತಾರೆ, ಆಶೀರ್ವಾದ ಮಾಡಿ ಅಂತಾರೆ, ಶಕ್ತಿಗಳ ಸಹಯೋಗ ಕೊಡಿ ಅಂತಾರೆ. ಸಂಬಂಧಗಳಲ್ಲಿ ಬರುವಾಗ ಫಸ್ಟೇ ವೆಪನ್ ರೆಡಿ ಇರಬೇಕು. ನಿಮಗೆ ಗೊತ್ತಿದೆಯಲ್ಲ, ಈಗ ಮನೆಯಲ್ಲಾದ್ರೂ ಯಾರು ಹೆಂಗೆ ಯಾರೇನೋ ಗೊತ್ತಿದೆ, ಅವ್ರ ಪಾರ್ಟು ಅವ್ರ ಸಂಸ್ಕಾರ ಅಂದಮೇಲೆ ನೀವು ಅಲ್ಲಿ ಫುಲ್ ಸ್ಟಾಪ್ ಇಡಿ, ಅದು ಯೋಚನೆನೂ ಮಾಡಬೇಡ್ರಿ. ಸಂಕಲ್ಪನೆ ಮಾಡಬೇಡಿ ಅಂದ್ರೆ ಇನ್ನು ಮಾತಿನವರೆಗೂ ಬರ್ಕೂಡ್ದು, ಸಂಬಂಧದವರೆಗೂ ಬರ್ಕೂಡ್ದು. ಅಂದರೆ ಸಂಬಂಧದವರೆಗೂ ಬರೋದಂದ್ರೆ ಆ ದೃಷ್ಟಿಕೋನ, ಯಾವ ವೀಕ್ನೆಸ್ಸಲ್ಲಿ ಅವ್ರ ಬಗ್ಗೆ ನಮಗೆ ಒಪಿನಿಯನ್ ಇದೆ, ಇಂಪ್ರೆಷನ್ ಇದೆ, ನಾವು ಅದೇ ದೃಷ್ಟಿಕೋನದಲ್ಲಿ ಅವರು ನೋಡ್ತೀವಿ. ಅಂದರೆ ಅವ್ರಿಗೆ ತಥಾಸ್ತು ಮಾಡ್ತಿದ್ದೀವಿ, ವ್ಯರ್ಥವಾಗಿ ಸಾಧಾರಣ ಕಮ್ಜೋರ್ ಆಗಲಿಕ್ಕೆ. ಇವೆಲ್ಲ ಬಹಳ ಆಳದ ಕರ್ಮ ಫಿಲಾಸಫಿ. ಸಂಬಂಧಗಳಲ್ಲಿ ಬಹಳ ಎಚ್ಚರ ಇರಬೇಕು. ಯಾಕೆಂದರೆ ಮಲ್ಟಿಪ್ಲೈ ಆಗಿಬಿಡುತ್ತೆ ಲೆಕ್ಕಾಚಾರ, ಈಗ ಮುಗಿಯಲ್ಲ. ಮೇಲೆ ಇರೋದೇ ಒಂದು ಮಣ ಇದೆ 63 ಜನ್ಮದ್ದು, ಅದನ್ನು ಸಮಾಪ್ತಿ ಮಾಡೋದ್ರ ಬದಲಾಗಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ನಮ್ಮ ಗತಿ ಏನು? ಬಾಬಾ ಹೇಳೋದು, ನೀವು ಯಾವಾಗ ನಿರ್ಬಲ ಸಂಕಲ್ಪಗಳನ್ನು ಮಾಡ್ತೀರಾ ಅಂದರೆ ಆವಾಹನೆ ಮಾಡಿದ್ರಿ, ಅದಕ್ಕೆ ಬಹಳ ಬೇಗ ನಿಮ್ಮ ವೈಬ್ರೇಷನ್ನೇ ಮುಟ್ಬಿಡುತ್ತೆ. ನನ್ನನ್ನು ಕರಿತಿದ್ದಾರೆ ಹೋಗ್ಬೇಕಂತ. ये महा उत्सव तो बहुत अच्छे मना रहे हो, लेकिन उत्साह सदा रहे इसलिए उत्सव मना रहे हो ना. इस वर्ष बहुत उत्सव मना रहे हो. इस ग्रुप में ईश्वरीय सेवा के आदि रतन भाई का सम्मान समारोह तथा टीचर्स बहनों की सिल्वर जुबली का कार्यक्रम रखा गया है. ಈ ಪ್ರೋಗ್ರಾಮ್ ಬಾಬೋರ್ ಸನ್ಮುಖದಲ್ಲಿ ಯಾರೆಲ್ಲ ಅಣ್ಣಂದ್ರು 25 ವರ್ಷಗಳವರು, ಸಿಸ್ಟರ್ಸ್, ಟೀಚರ್ಸು, ಇವ್ರದೆಲ್ಲ ಸನ್ಮಾನ ಸಮಾರೋಹ ಇಟ್ಟಿದ್ದಾರೆ. ಬಾಬಾ ಹೇಳೋದು, ಇದೊಂದು ಹಬ್ಬದ ತರಹ ಸೆಲೆಬ್ರೇಷನ್ ಅಲ್ವಾ, ಹಬ್ಬದ ತರಹ ಮಾಡ್ತಿದ್ದೀರಲ್ಲ ಮಕ್ಕಳೇ. ಈ ವರ್ಷ ತುಂಬ ಉತ್ಸವಗಳನ್ನು ಹಬ್ಬಗಳನ್ನು ಮಾಡ್ತಿದ್ದೀರಾ ಅಂದರೆ ಹಬ್ಬ ಮಾಡೋದು ದೊಡ್ಡದಲ್ಲ, ಅದರ ಉತ್ಸಾಹ ಎಷ್ಟಿದೆ ನಿಮಗೆ, ಅದು ಇಂಪಾರ್ಟೆಂಟ್ ಅಲ್ಲ, उत्साह. तो हर ग्रुप में उत्सव मना रहे हैं तो बाप समझते कि ये वर्ष उत्सव मनाना अर्थात क्या करना, माया को विदाई दे देना. ಈ ವರ್ಷ ನೀವು ಹಬ್ಬಗಳನ್ನ ಆಚರಣೆ ಮಾಡ್ತಿದ್ದೀರಾ ಅಂತಂದ್ರೆ ಏನ್ ಮಾಡ್ಬೇಕು? ಮಾಯೆಗೆ ವಿದಾಯಿ ಕೊಟ್ಬಿಡಿ. ಅಂದ್ರೆ ಖುಷಿಯ ಮುಂದೆ, ಉತ್ಸಾಹ ಉಮಂಗ ಮುಂದೆ ಮಾಯೆ ಬರೋಕ್ಕಾಗಲ್ಲ. ಈಗ ನೀವು ತುಂಬ ಖುಷಿಯಾಗಿ ಯಾವುದ್ರಲ್ಲೋ ಏನೋ ಇರ್ತೀರಾ, ಏನಾದರೂ ಅಂತಿಂತ ಮಾದ್ರೂ ಈಗ ಬಂದು ಹೇಳ್ಬೇಡ್ರಿ ಆಮೇಲೆ ನೋಡ್ಕೊಳ್ಳೋಣ, ರೈಟ್? ಅಂದರೆ ಅವಾಯ್ಡ್ ಮಾಡೋದು ಈಸಿ ಆಗುತ್ತೆ, ತುಂಬ ಉತ್ಸಾಹ. ಬಟ್ ತನ್ನಂತಾನ ಈಶ್ವರೀಯ ಪ್ರಾಪ್ತಿಗಳಲ್ಲಿ ಖುಷಿಯಾಗಿ ಆನಂದವಾಗಿ ಇಟ್ಕೊಳ್ಳೋದು ಅದು ನಮ್ಮ ಕೈಯಲ್ಲಿದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, तो फिर उत्साह में रहना मन माया को विदाई देना. ऐसे नहीं गोल्डन चुन्नी पहन कर बैठ गए. गोल्डन चुन्नी पहनना माना गोल्डन एज्ड बनना. दृश्य तो बहुत अच्छा लगता है. ಬಾಬೋರ್ ಸನ್ಮುಖದಲ್ಲಿ ಎಲ್ಲರಿಗೆ ಗೋಲ್ಡನ್ ಚುನ್ನಿ ಹಾಕಿ ಕೂರಿಸಿದ್ದಾರೆ. ಬಾಬಾ ಹೇಳ್ತಾರೆ, ಬರೀ ಗೋಲ್ಡನ್ ಚುನ್ನಿ ಹಾಕೊಂಡ್ರೆ 1 ಗಂಟೆ ಆದ್ಮೇಲೆ ತೆಗೆದು ಬಿಡ್ತೀರಾ, ಬಟ್ ಸ್ಥಿತಿ ಗೋಲ್ಡ್ ಆಗಲಿ ಅಂತ. ಪ್ರತಿ ದೃಶ್ಯ ಬಾಬನಿಗಂತೂ ಇಷ್ಟ, ಮಕ್ಕಳು ಭಾಳ ಚೆನ್ನಾಗಿ ಕೂತ್ಕೋತಾರೆ ಅಂತ. ದೃಶ್ಯ तो बहुत अच्छा लगता है, लेकिन सदा गोल्डन स्थिति की चुन्नी व दुपट्टा पड़ा रहे. ऐसे नहीं दुपट्टा उतारा, उत्सव पूरा हुआ और जैसे थे वैसे ही हो रहे.
हाँ, ये उत्साह दिलाने का फंक्शन है। जिन्होंने उत्सव मनाया है, मनाने के लिए आए हैं वो हाथ उठाओ. ಅಂದ್ರೆ ಯಾರೆಲ್ಲ ಬಂದಿದ್ದೀರಾ ಉತ್ಸಾಹ ಉಮಂಗಲ್ಲಿ ಖುಷಿಯಲ್ಲಿ ಬಂದಿದ್ದೀರಾ, ಹಂಗಲ್ಲ ನೀವು ಎಲ್ಲ ಅಲಂಕಾರ ತೆಗೆದ ನಿಮ್ ಸ್ಥಿತಿ ಮೊದ್ಲೆಂಗಿದ್ರು ಹಂಗೆ ಆಗ್ಬಿಡಿ. ಬಿಲ್ಕುಲ್ ಗೋಲ್ಡನ್ ಸ್ಥಿತಿಯನ್ನು ಮಾಡ್ಕೊಳಕ್ ತಾನೆ ಬಂದಿದ್ದೀರಾ, ಉತ್ಸಾಹದಲ್ಲಿ ಬಂದಿದ್ದೀರಲ್ವಾ. ಉತ್ಸವಗಳಂದ್ರೆ ಉತ್ಸಾಹದಲ್ಲಿ ಇರೋದು. ಬಾಪ್ ದಾದಾ ಖುಷ್ ಹೈ, खूब मनावो लेकिन मनाना अर्थात बनना बनाना. ನೀವೇನೇ ಆಚರಣೆ ಮಾಡಿ, ಆಚರಣೆ ಮಾಡೋದಂತಂದ್ರೆ ಹಂಗ ಆಗೋದು. ಇವತ್ತು ನೋಡಿ ಹಬ್ಬ, ನಾಳೆ ಏನದು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿಯಲ್ಲಿ ಎಲ್ಲಾ ಸಂಪನ್ನತೆ ಏನು ಪ್ರಕೃತಿ ಕೊಡ್ತದೆ. ಸೊ ಅದೇನ್ ಹೇಳ್ತಿದೆ ಪ್ರಕೃತಿ, ನಂತರ ನೀವ್ ಆಗ್ರಪ್ಪ ಎಲ್ಲ ಸಂಪನ್ನರಾಗಿ ಬರೀ ಕೊಡ್ರಿ, ನಾನೆಂದು ತಗೊಳಲ್ಲ, ನಾನೇ ನಂದು ತಿನ್ನಲ್ಲ ಅಲ್ವಾ. ಪ್ರಕೃತಿಯಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ನೋಡಿ, ಎಲ್ಲ ಬರೀ ಕೊಡೋದೇ ಕೆಲಸ. 5 ತತ್ವಗಳು ನೀರು ತನ್ನಂತಾನು ಕುಡಿಯಕ್ ಹೋಗಲ್ಲ ನೋಡ್ರಿ. ಪ್ರತಿ ಯಾವುದೇ ಗಿಡ ಮರಗಳು ಅದನ್ನು ತನ್ನದು ತಾನು ಯೂಸ್ ಮಾಡಲ್ಲ, ಎಲ್ಲ ಕೊಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನೀವು ಮಕ್ಕಳು ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ. ನಾನು ಏನು ಉತ್ಸಾಹದಲ್ಲಿ ಬಂದಿದ್ದೀನಿ ಅದೇ ತರ ನಾನು ಜೀವನ ಮಾಡ್ಕೊಳ್ಬೇಕು. उत्सव मनाने समय अपने आप को अंडरलाइन करो, सदा याद और सेवा के उत्साह में रहने वाली आत्माओं. क्या हो? ನೆನಪು ಮತ್ತೆ ಸೇವೆಯ ಉತ್ಸಾಹದಲ್ಲಿ ಇರ್ತಕ್ಕಂಥ ಆತ್ಮ. ಅಂದ್ರೆ 1 ಸೆಕೆಂಡುನು ಬಾಬಾ ನೆನಪು ಇಲ್ಲ, ಈ ವಿಶ್ವದ ಆತ್ಮಗಳಿಗೆ ಏನಾದ್ರೂ ಕೊಡ್ತಾ ಹೋಗಿ, ಸುಖ ಶಾಂತಿ ಶಕ್ತಿ ಏನೆಲ್ಲ ಬೇಕೋ ಕೊಡ್ತಾ ಹೋಗಿ ಅಂತ ಹೇಳ್ತಿದ್ದಾರೆ. तो ये वर्ष बाप दादा माया को विदाई देने का वर्ष मनाना चाहते. ऐसा उत्सव मनाएंगे, कल जो मनाएंगे ऐसा ही मनाएंगे ना. सिल्वर जुबली मनाएंगे ना, गोल्डन जुबली हो सिल्वर जुबली हो, लेकिन है तो उत्सव ना. ऐसे नहीं सोचना कि हम तो सिल्वर जुबली वाले, पहले गोल्डन जुबली वाले हम बने फिर हम बने, ऐसा नहीं सोचना. हाँ, और जिन्होंने नहीं मनाया है वो भी ऐसे नहीं समझना कि जो उत्सव मनाने वाले हैं उन्हों के लिए बाप दादा कह रहे हैं, सभी के लिए ही कह रहे. ಬಾಬಾನ ಇಷ್ಟ ಏನು ಹೋಗ್ಲಿ, ಅವಾಗ ಹೇಳಿದ್ದಲ್ಲ, ಈಗ್ಲಾದ್ರೂ ಫೈನಲ್ ಮಾಯೆಗೆ ವಿದಾಯಿ ಕೊಟ್ಬಿಡಿ ಅಂತ ಹೇಳ್ತೀರಾ. 18th ಒಳಗಡೆ ಸದಾ ಕಾಲಕ್ಕೆ ಮಾಯೆಗೆ ನಾನು ಏನೋ ವಿದಾಯಿ, ಫೈನಲ್ ವಿದಾಯಿ ಕೊಟ್ಟೆ ಅನ್ನೋದು ಇರ್ಬೇಕಲ್ವಾ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ಸಿಲ್ವರ್ ಜೂಬ್ಲಿ ಇರ್ಲಿ ಗೋಲ್ಡನ್ ಜೂಬ್ಲಿ ಇರ್ಲಿ, ಏನೇ ಅಂತೂ ಆಚರಣೆ ಮಾಡೋ ಉತ್ಸಾಹ ಅಂತ ಇದೆಯಲ್ಲ, ಆ ಹಬ್ಬದ ಉತ್ಸಾಹದಲ್ಲಿ ಎಲ್ಲರೂ ಬಂದಿದ್ದೀರಲ್ಲ, ಈ ಉತ್ಸಾಹ ನಿರಂತರವಾಗಿರ್ಲಿ. ಅಥವಾ ಈಗ ಯಾರು ನಾವು ಮಾಡಿಸ್ಕೊಂಡಿಲ್ಲ, ನಮಗೇನಂತೆ ಬಾಬಾ ಅವ್ರಿಗೆ ಹೇಳ್ತಾರೆ ಅಂತ ಏನೂ ಇಲ್ಲ. ನಾನು ಎಲ್ಲ ಮಕ್ಕಳಿಗೆ ಹೇಳ್ತೀನಿ, ಮಾಯಿಗೆ ಬೀಳ್ಕೊಡಿಗೆ ಕೊಡಿ. ಫೈನಲಿ ಮಾಯಾಮುಕ್ತ ವರ್ಷವನ್ನಾಗಿ ಆಚರಣೆ ಮಾಡಿ. ब्राह्मण जीवन का उत्सव तो मनाया है ना. ब्राह्मण तो सभी बन गए या ब्राह्मण भी बन रहे हो, बन गए हो या बनना है ಕೇಳ್ತಿದ್ದಾರೆ. ನೀವೆಲ್ಲ ಬ್ರಾಹ್ಮಣ ಜೀವನದಲ್ಲಿರೋ ನಿರಂತರದ ಉತ್ಸವದ ಉತ್ಸಾಹದಲ್ಲಿರೋ ಮಕ್ಕಳಲ್ವಾ. ಬ್ರಾಹ್ಮಣರು ಎಲ್ರೂ ಆಗಿದಿರೋ, ಈಗ ಆಗ್ಬೇಕೋ. ನಿಮ್ಮನ್ನು ನೀವು, ನಾನು ಆತ್ಮ ಬ್ರಾಹ್ಮಣ, ಬ್ರಹ್ಮಾಂಡ ಜ್ಞಾನಿ, ಬ್ರಹ್ಮ ಸ್ವರೂಪ ಲೈಟ್ ಸ್ವರೂಪದಲ್ಲಿರೋರು, ಪರಮಾತ್ಮ ಜ್ಞಾನಿಗಳಂತಂದ್ರೆ ನಿಮಗಿನ್ ಗೊತ್ತಿದೆ, ಶ್ರೀಮತದ ಪ್ರಮಾಣ ನಿರಂತರ ಆಜ್ಞಾಕಾರಿಯಾಗಿ ನಡೆಯೋರಲ್ವಾ. ನೀವು ಪಕ್ಕ ತಾನೇ ಆಗಿದ್ದೀರಲ್ವಾ. तो ब्राह्मण जन्म का उत्सव मनाने वाली आत्माएं, अर्थात सदा उत्साह में रहना और औरों को भी उत्साह में लाना, यही ब्राह्मणों का ऑक्यूपेशन है. वो ब्राह्मण तो मुख से कथा सुनाते, आप ब्राह्मण मुख से भी बोलते तो उत्साह दिलाने के लिए बोलते हो ना. ಬ್ರಾಹ್ಮಣರ ಪರಿಭಾಷೆ, ಬ್ರಾಹ್ಮಣ ಜೀವನದ ಮೇನ್ ಮಾತೇನು, ಉತ್ಸವದಲ್ಲಿ ನಾನು ನಿರಂತರ ಇಡೀ ಸಂಗಮ ಯುಗ ಸೆಲೆಬ್ರೇಷನ್,
ಪರಮಾತ್ಮ ಮಿಲನದ, ಪರಮಾತ್ಮ ಪ್ರಾಪ್ತಿಗಳ, ಪರಮಾತ್ಮನ ವರದಾನ ಆಶೀರ್ವಾದದ ಸೆಲೆಬ್ರೇಷನ್ ಇದು. ಸೊ ಇದನ್ನ ನಿರಂತರ ಅನುಭವ ಮಾಡ್ತಾ ತಾನು ಉತ್ಸಾಹದಲ್ಲಿದ್ದು ಅನ್ಯರಿಗೆ ಉತ್ಸಾಹ ತರ್ತಕ್ಕಂಥವ್ರು. ಸಂಕಲ್ಪ ಇರ್ಬೋದು, ಮಾತಿರ್ಬೋದು, ಕರ್ಮ ಇರ್ಬೋದು, ಸಂಬಂಧ ಸಂಪರ್ಕ ಇರ್ಬೋದು, ಎಲ್ಲದರಲ್ಲಿ ಉತ್ಸಾಹ ತರ್ತಕ್ಕಂಥವ್ರು. ಇದೇ ನಿಮ್ಮ ಆಕ್ಯುಪೇಷನ್. ಕ್ಲಿಯರ್ ಆಯ್ತಾ? ಮನೆಯಲ್ಲಿರೋರು ನಮ್ಮ ಕರ್ತವ್ಯನೇ ಬಾಬಾ ಹೇಳ್ತಿರೋದು. ಇಡೀ ಸಂಗಮ ಯುಗದ ಪ್ರತಿ ಗಳಿಗೆ ಹಬ್ಬದ ರೀತಿ, ತಂದೆಯ ಮಿಲನದ ಪ್ರಾಪ್ತಿಗಳ ಹಬ್ಬ, ಸಂಪನ್ನ ಪ್ರಾಪ್ತಿಗಳ ಹಬ್ಬ. ಇದರಲ್ಲಿ ಇದ್ಕೊಂಡು ಉತ್ಸಾಹದಲ್ಲಿ ಇರೋದು, ಉಮಂಗ್ ಉತ್ಸಾಹ ಕಡಿಮೆ ಆಗದೆ ಇಲ್ಲಿ, ಖುಷಿ ಕಡಿಮೆ ಆಗದೆ ಇಲ್ಲಿ, ಅನ್ಯರಿಗೂ ನೀವು ಆ ಉಮಂಗ್ ಉತ್ಸಾಹ ತರೋದು ಇದೇ ನಿಮ್ಮ ಕರ್ತವ್ಯ. ಕ್ಲಿಯರ್ ಮಾಡ್ತಿದ್ದಾರೆ ಬಾಬುರು. ಆ ಬ್ರಾಹ್ಮಣರಾದ್ರೆ ಮುಖದಿಂದ ಕತೆ ಹೇಳ್ತಾರೆ, ಕತೆ ಕೇಳಿದ್ಮೇಲೆ ಮುಗ್ದೋಯ್ತು. ಬಟ್ ನೀವೇನು ಜ್ಞಾನ ಹೇಳ್ತೀರಾ, ಎಲ್ಲರನ್ನ ಸುಖ ಶಾಂತಿಯಲ್ಲಿ ತರ್ಲಿಕ್ಕೆ ಹೇಳ್ತೀರಾ, ಏನೇ ಮಾತಾಡ್ತೀರಾ. ಬಟ್ ನಮಗೆ ಆ ಇಂಟೆನ್ಷನ್ ಇದೆಯಾ, ಅಥವಾ ಸುಮ್ಮನೆ ಡ್ಯೂಟಿ ಥರ ಹೇಳ್ತಾ ಇದ್ದೀನ, ಇದು ಆತ್ಮ, ಇದು ಪರಮಾತ್ಮ, ಇದು ಹಿಂಗೆ ಅಂತ? ನಾವು ಪ್ರತಿಯೊಂದು ಮಾತು ನಿಮ್ಮದು ಕೇಳುವಾಗ ಅವ್ರಿಗೆ ಆ ಖುಷಿ, ಆ ಉತ್ಸಾಹ ಎಷ್ಟಿದೆ ಅದನ್ನು ನೋಡ್ಕೊಡ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಆ ब्राह्मण मुख से बोलते हो तो उत्साह दिलाने के लिए बोलते हो, कैसे भी आत्मा हो, चाहे आपके विरोधी आत्मा हो, क्योंकि हिसाब किताब भी यहाँ ही चुकता होना है. लेकिन कैसे भी आत्मा हो, ब्राह्मणों का काम है उत्साह भरी कहानी सुनाना. ಲಾಂಗ್ ಲಾಂಗ್ ಹೇಗೋ ಸಿಡಿ ಚಿತ್ರ ಏನೋ ಕತೆ, ನಮ್ಮದೇ ಸ್ಟೋರಿ. ನಮ್ಮ ಆತ್ಮಗಳ ಲೈಟ್ಗಳು ಹೆಂಗ್ ಬಂದ್ವಿ, ಶರೀರ ತಗೊಂಡು ಹೆಂಗ್ ಪಾಠ ಮಾಡ್ಕೊಂಡು ಬಂದ್ವಿ. ಇಷ್ಟು ದೊಡ್ಡ ತಂದೆಯ ಮಕ್ಕಳು ಹೆಂಗ್ ಪೂಜ್ಯರಿದ್ದವ್ರು ಪೂಜಾರಿಗಳಾದ್ವಿ. ಎಷ್ಟು ದೊಡ್ಡ ಸ್ಟೋರಿ ಇದು. ತುಂಬಾ ಗುಹ್ಯ ಜ್ಞಾನ ಇದು. ಬಟ್ ಅದನ್ನ ಬಾಬಾ ಮಕ್ಕಳಿಗೆ ಸಹಜ ಆಗ್ಲಿ ಅಂತ ಕಥೆಯ ರೂಪದಲ್ಲಿ ಸಹಜ ಮಾಡಿದ್ದಾರೆ. ಇಲ್ಲಾಂದ್ರೆ ಅದಿ ಮಧ್ಯ ಅಂತ್ಯದ ಜ್ಞಾನ ತುಂಬಾ ಆಳದ ಮಾತು. ಬರೀ ಕರ್ಮ ಫಿಲಾಸಫಿ, ಎಲ್ಲರ ಪಾತ್ರಗಳ ಹಿಂದೆ ದೇಹ ಬಿಡೋದು ತಗೊಳ್ಳೋದು. ಆತ್ಮನ ಎಲ್ಲ 84 ಜನ್ಮಗಳ ಪ್ರಯಾಣ ಒಂಟಿ ಪ್ರಯಾಣ. ಆತ್ಮ ತನ್ನ ಕರ್ಮದ ಜೊತೆ ಆ ಕರ್ಮಗಳನ್ನು ಅನುಭವಿಸೋದ್ರಲ್ಲಿ ಒಂಟಿಯಾಗಿದೆ. ನೀವು ಅಯ್ಯೋ ಪಾಪ ಅನ್ಬೋದು, ಅವ್ರ ದುಃಖ ತಗೋತೀರಾ ನೀವು? ಅವ್ರು ಹೆಚ್ಚು ಕಡಿಮೆ ತಗೊಳಕ್ಕಾಗುತ್ತಾ? ಇಲ್ಲ ಅಲ್ಲ. ಸೊ ನಾವೆಲ್ಲ ಒಂಟಿಯಾಗಿದ್ದೀವಿ ಅಂದರೆ ನಮಗೆ ಎಷ್ಟು ಯೋಚನೆ ಇರಬೇಕು, ನಾವು ಮಾಡೋ ಕರ್ಮಗಳು ಎಷ್ಟು ಶ್ರೇಷ್ಠ ಇರಬೇಕು, ಎಷ್ಟು ಶಿವಬಾಬಾವರ ಆಜ್ಞಾ ಪ್ರಮಾಣ, ಶ್ರೀಮತದ ಪ್ರಮಾಣ ಇರೋದಂದ್ರೆ ಶ್ರೇಷ್ಠ ಕರ್ಮ. ಪ್ರತಿ ಹೆಜ್ಜೆಯಲ್ಲಿ ಬಾಬಾವ್ರಿಗೆ ಏನಿಷ್ಟ ಅದೇ ನಾನು ಮಾಡಬೇಕು, ಬೇರೆದೆಲ್ಲ ನಾನು ಮಾಡಂಗಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವಿದೆಲ್ಲ ಉತ್ಸಾಹದಿಂದ ಹೇಳ್ತಾ ಅವರೆಲ್ಲರಿಗೆ ಆ ಸ್ಥಿತಿಯಲ್ಲಿ ತರ್ತಕ್ಕಂಥವ್ರಲ್ವಾ. ಅವ್ರ ವಿರೋಧಿಗಳಿರಲಿ, ಎಂಥವರೇ ಇರಲಿ, ಕಠೋರ ಇರಲಿ, ಅಂತಿಂಥವ್ರು ಇರಲಿ, ಬುದ್ಧಿ ಇರೋರ ಇಲ್ದವ್ರ, ಎಂಥವ್ರೋ ಏನೋ, ಬಡವರ ಸಾಹುಕಾರ, ಎಲ್ಲರ ಪ್ರತಿ ನಮ್ಮ ಶುಭ ಭಾವನೆ, ಆ ಉತ್ಸಾಹ ತುಂಬಿದ ಭಾವನೆಗಳು ಅದು ಕಡಿಮೆ ಆಗಂಗಿಲ್ಲ. ಬಾಬಾ ಹೇಳ್ತಿರೋದೆ, ಅವ್ರ ವಿರೋಧಿನೂ ಯಾಕಾದ್ರು ನಿಮ್ಮದೇ ಲೆಕ್ಕ, ಅವ್ರದೆಲ್ಲ ತಪ್ಪು. ನಿಮ್ಮ ಲೆಕ್ಕದ ಕಾರಣ ಅವರಲ್ಲಿ ಹೆಚ್ಚು ಕಡಿಮೆ ಸ್ಥಿತಿ. ಅದನ್ನು ನೀವು ಅರ್ಥ ಮಾಡಿಕೊಂಡು ಬಾಬಾ ಇವ್ರಿಗೆ ಒಳ್ಳೇದಾಗಲಿ, ಇವ್ರು ಮುಂದುವರಿಲಿ, ಇವ್ರು ಚೆನ್ನಾಗಾಗಲಿ, ಇಷ್ಟು ಹೇಳೋಕ್ಕೆ ಏನು ದುಡ್ಡು ಕೊಡಬೇಕಾ? ಯಾರೇನಾದರೂ ಮಾಡಲಿ, ಹೆಂಗಾದರೂ ಇರಲಿ, ಬಟ್ ಪ್ರತಿಯೊಬ್ಬರ ಲೆಕ್ಕ ಇಲ್ಲೇ ಮುಗಿಬೇಕು ಅಂತ ಹೇಳುವಾಗ, ಏಕೆಂದರೆ ಶರೀರದಿಂದ ಮಾಡಿದ ಕರ್ಮಗಳಲ್ಲ, ಶರೀರದಿಂದನೇ ಮುಗಿಬೇಕು. ಶರೀರದ ಥ್ರೂ ಸಂಬಂಧಗಳಲ್ಲಿ ಮಾಡಿರೋ ಕರ್ಮಗಳಲ್ಲ. ಸೊ ಸಂಬಂಧಗಳಲ್ಲೇ ಆ ಲೆಕ್ಕ ಮುಗಿಬೇಕು ಅಂದಾಗ ಮಕ್ಕಳೇ ಈ ಪ್ರಯಾಣದ ಚಿಂತೆ ಸೀರಿಯಸ್ ಆಗಿ ಮಾಡಬೇಕು. ಅವಾಗಲೇ ಎಲ್ಲದರಿಂದ ವೈರಾಗ್ಯ ಬರೋದು. ನಾನು ಆತ್ಮ ಎಲ್ಲದರಲ್ಲಿ ಒಂಟಿಯಾಗಿದ್ದೀನಿ, ನಂದು ನಾನೇ ಅನುಭವಿಸ್ಬೇಕೆ ಹೊರತು ಇದರಲ್ಲಿ ಯಾರು ಏನು ಹಸ್ತಕ್ಷೇಪ ಮಾಡೋಕ್ಕಾಗುತ್ತೆ. ನೀವೆಷ್ಟೇ ಪ್ರಾಣ ಕೊಡ್ತೀವಿ ಅಂದರೂ ನೀವೇನು ಮಾಡೋಕ್ಕಾಗಲ್ಲ.
ಒಂದು ಸೆಕೆಂಡ್ಗೂ ನೀವು ಅವ್ರ ನೋವು ತಗೊಳಕ್ಕಾಗಲ್ಲ, ಅವ್ರ ದುಃಖ ತಗೊಳಕ್. ಇದು ಸೀರಿಯಸ್ ಆಗಿ ಈ ಕಥೆಯ ಹಿಂದೆ ಇರೋ ಬಹುದೊಡ್ಡ ಸೀಕ್ರೆಟ್ ಏನಿದೆಯಲ್ಲ, ಇದು ಅರ್ಥ ಮಾಡ್ಕೊಂಡು ನಡಿದೆ ನನ್ನ ಆತ್ಮ ತನ್ನ ಸ್ಥಿತಿ ಮಾಡಿಕೊಂಡು ಬಾಬುವರ ಆ ಪ್ರೀತಿಯಲ್ಲಿ ಸದಾ ಲವಲೀನ ಆಗೋದೇನಿದೆ ಅದು ನಾವು ಮಾಡೋಕ್ಕಾಗಲ್ಲ. ಇದು ಚೆನ್ನಾಗಿ ಅರ್ಥ ಆಗ್ಬಿಡ್ಬೇಕು ನಮಗೆ. ಮೇಲ್ಮೇಲಲ್ಲ, ಎಲ್ಲರೂ ಅಂತಾರೆ ಗೊತ್ತಿದೆ ಆತ್ಮ ಯಾವುದು ಬಿಂದುನೇ, ಒಂಟಿಯಾಗಿ ಬರೋದು ಒಂಟಿಯಾಗಿ ಹೋಗ್ತೀವಿ ಅಂತ ಹೇಳ್ತೀವಿ. ಬಟ್ ಇದೆಯಲ್ಲ 2-3 डेज ಹಿಂದೆ ಎಲ್ಲ ಬಾಬಾ ಹೇಳಿದ್ರು, ಮೃತ್ಯು ಕೋ ಸಾಮನಾ ಕರ್ನಾ ಸಾಧಾರಣ ಬಾತ್ ನಹೀ. ಬಾಬೂರ್ ಮಹಾವಾಕ್ಯ. ಏನು ಆತ್ಮ ಶರೀರ ಬಿಡುತ್ತೆ ತಗೊಳುತ್ತೆ ಅಂತ ಹೇಳ್ತಾರೆ, ಬಟ್ ಪ್ರಾಕ್ಟಿಕಲಿ ಜೀವನದಲ್ಲ ಪರಿಸ್ಥಿತಿ. ಇಟ್ ಈಸ್ ಅ ಬಿಗ್ ಚಾಲೆಂಜ್. ಅಷ್ಟು ನಷ್ಟಮೋಹಿ ಸ್ಥಿತಿ, ಬೇಯದ್ ವೈರಾಗ್ಯದ ಸ್ಥಿತಿ ಇಲ್ಲದೆ ಅಷ್ಟು ಈಸಿ ಇಲ್ಲ. ಸ್ವಲ್ಪ ಆತ್ಮಕ್ಕೆ ಎಷ್ಟು ಪ್ರೀತಿ ಇರುತ್ತೆ ತನ್ನ ಶರೀರ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೆಲ್ಲ ಯೋಚನೆ ಮಾಡ್ತಾರಲ್ವಾ. ಸೊ ಅದಕ್ಕೆ ಹೇಳ್ತಿರೋದು ಬಾಬೂರು, ಮನ ಉತ್ಸಾಹ ಇಷ್ಟಿರಬೇಕು. ಬಾಬಾ ಹೇಳೋದು, वो रोता रहे आप उन्हें उत्साह से नचा दो. जब कोई दिल में उत्साह होता है तो क्या होता है, पाँव नाचने लगता है. जैसे ये फंक्शन करते हो तो लास्ट में क्या करते हो, डांस करते हो ना. ये पाँव की डांस से ब्राह्मण आत्मा सिवाय उत्साह दिलाने और उत्साह में रहने के बिना रह नहीं सकता. उत्साह मिटाने वाली बातें आती है और होंगी, लेकिन बाप दादा इस वर्ष यही सब बच्चों से शुभ आशा रखते हैं. बीती सो बीती, आज तक जो भी कैसे भी आत्माएं संबंध संपर्क में रही है, जैसे भी है, चाहे नेगेटिव भी है, सामना करने वाले भी है, ब्राह्मण जीवन को हिलाने वाले भी हो. लेकिन इस वर्ष अंडरलाइन ಮಾಡಿದ್ದಾರೆ ಬಾಬಾ, नेगेटिव और वेस्ट दृष्टिकोण समाप्त करो, स्नेह दो शक्ति दो. ಎರಡು ಮಾಡಿ ಅಂತಿದ್ದಾರೆ. ಬಾಬಾ ಹೇಳ್ತಿರೋದು, ತಂದೆ ಎಲ್ಲ ಬ್ರಾಹ್ಮಣ ಮಕ್ಕಳ ಪ್ರತಿ ಏನು ಶುಭ ಆಸೆ, ನೀವೆಲ್ಲ ಇಡೀ ಸಂಗಮ ಯುಗದ ಈ ಬ್ರಾಹ್ಮಣ ಜೀವನ ಒಂದು ಆಚರಣೆ ಅಂತ ತಿಳ್ಕೊಳ್ತಾ, ಹಬ್ಬಗಳಲ್ಲಿ ಆಚರಣೆ ಖುಷಿ ಇರುತ್ತೆ ತಾನೆ, ಆ ಉತ್ಸಾಹದಲ್ಲಿದ್ದು ಉತ್ಸಾಹದ ಆಚರಣೆಯ ಅನುಭವ ಆಗಲಿ ಬೇರೆಯವರಿಗೆ. ಅವ್ರು ಯಾರೇ ಇರಲಿ, ಏನಾದ್ರೂ ಹಬ್ಬಗಳಾದರೆ ಮನುಷ್ಯರು ಡ್ಯಾನ್ಸ್ ಮಾಡ್ತಿರ್ತಾರೆ, ಹಾಡುಗಳಂಥದ್ದು ಹಾಕ್ಕೊಳ್ತಾರೆ, ಅವ್ರ ಕಾಂದು ತಾನೇ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮಧುಬನದಲ್ಲೂ ಏನಾದರೂ ಫಂಕ್ಷನ್ ಆದರೆ ಲಾಸ್ಟಲ್ಲಿ ಎಲ್ಲರೂ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಬಾಬನ ಮಿಲನದಲ್ಲೂ ನೋಡ್ತಿರಲ್ಲ, ಲಾಸ್ಟ್ ಹಾಡಲ್ಲಿ ಕೂತ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಕಾಲಿನ ಡ್ಯಾನ್ಸು. ಬಟ್ ನೀವು ಬ್ರಾಹ್ಮಣ ಮಕ್ಕಳ ಪ್ರತಿಯೊಂದು ಶಬ್ದ ಅನ್ಯರಿಗೆ ಉಮಂಗ್ ಉತ್ಸಾಹದಲ್ಲಿ ತರ್ತಾ, ಅವರು ಆ ಉತ್ಸಾಹದಲ್ಲಿ ಹೃದಯದ ಡ್ಯಾನ್ಸ್ ಮಾಡದೇ ಇರಂಗಿಲ್ಲ. ಆ ಥರ ನೀವು ಮಾಡಿ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಒಪ್ಕೋತೀನಿ, ಪರಿಸ್ಥಿತಿ ನಿಮ್ಮ ಉತ್ಸಾಹ ಒಟ್ಟೋಗೋ ಥರ ಬರುತ್ತೆ, ಮಾತುಗಳು ಹಂಗೆ ಬರ್ತವೆ, ನಿಮ್ಮ ಖುಷಿ ಗಾಯಬ್ ಮಾಡೋ ಥರ ಬರುತ್ತೆ. ಆದರೆ ಬಾಬಾ ಹೇಳೋದು, ನೀವು ಅದು ಏನೇ ಬರಲಿ ಪಾಸ್ಟ್ ಈಸ್ ಪಾಸ್ಟ್ ಮಾಡಿ. ನನ್ನ ಆಸೆ ಇದು, ಆ ಸೆಕೆಂಡ್ ಆ ಕ್ಷಣ ಪಾಸ್ಟ್ ಮಾಡಿಬಿಡಿ, ಇನ್ನೊಂದು ಕ್ಷಣ ಅದು ಇರ್ಕೊಡುದು. ಆ ಥರ ಪಾಸ್ಟ್ ಈಸ್ ಪಾಸ್ಟ್ ಮಾಡ್ತಾ ಬಾಬಾ ಮೊನ್ನೆ ಏನು ಹೇಳಿದ್ರು, ಪಾಸ್ಟ್ ಈಸ್ ಪಾಸ್ಟ್ ಕರೋ और आगे के लिए कोई आश न रखो. ಎರಡು ಮಾತು ಹೇಳ್ಬಿಟ್ರು. ಬಿಲ್ಕುಲ್ ಫುಲ್ ಸ್ಟಾಪ್ ಇಡಿ, ಮುಂದೆ ಹಿಂಗೆ ಆಗಬೇಕು, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಆಸೆನೂ ಇಡಬೇಡಿ. ಡ್ರಾಮಾ ಅನುಸಾರ ಏನಾಗೋದಿದೆ ಆಗುತ್ತೆ, ಅಲ್ಲಿಗೆ ಫೈನಲ್ ಫುಲ್ ಸ್ಟಾಪ್. ಬಾಬಾವ್ರು ಹೇಳೋದ್ರಲ್ಲಿ ಎಷ್ಟು ಇದೆಲ್ಲ ಬ್ರಹ್ಮ ತಂದೆಯ ಲಾಸ್ಟ್ ಸ್ಟೇಜಸ್ ಅಲ್ಲಿ ಕೆಲವು ಮುರುಳಿಗಳೇನು ನೋಡಿಸಿದಾರಲ್ಲ, ಬಾಬಂದದು ಪ್ರಾಕ್ಟಿಕಲ್ ಸ್ಟೇಜ್ ಇತ್ತು. ಅದಕ್ಕೆ ಹೇಳ್ತಿದ್ದಾರೆ, ಇದುವರೆಗೂ ಯಾರೆಲ್ಲ ಸಂಪರ್ಕ ಸಂಬಂಧದಲ್ಲಿ ಬಂದಿದ್ದಾರೆ ಮಕ್ಕಳೇ, ಅವ್ರು ಏನೇ ಇರಲಿ, ಎಷ್ಟೇ ನೆಗೆಟಿವ್ ನಿಮಗೆ ಮಾಡಿರ್ಬೋದು, ಹೆಚ್ಚು ಕಡಿಮೆ ಮಾಡಿರ್ಬೋದು, ನಿಮಗೆ ತುಂಬ ಎದುರಿಸೋದಂತಂದರೆ ಸಾಮನಾಕರಣ ಅಂದರೆ ನೀನೇನು ನಾನೇನು ಅನ್ನೋದು ಕ್ಲಾಶಲ್ಲಿ ಬಂದಿರ್ಬೋದು. ಬಟ್ ಅಷ್ಟೇ ಮಾಡಿದ್ರೂ
ಅಥವಾ ನಿಮ್ದು ಇಡೀ ಬ್ರಾಹ್ಮಣ ಜೀವನನೇ ಅಳ್ಳಾಡಿಸ್ಬಿಟ್ಟು ಇಲ್ಲಿಂದ ಹೊರಟೋಗ್ಬೇಕನ್ನೋ ಪರಿಸ್ಥಿತಿ ಬರಲಿ. ಪರಿಸ್ಥಿತಿ ಹಂಗೆ ಬಂದಾಗ ಅಯ್ಯೋ ಕೆಲವ್ರು ಏನು ಹೇಳ್ತಾರೆ, ನೀವು ಸಾಕು, ಬಿಕೆಸು ಸಾಕು, ಎಂಥದ್ದು ಸಾಕು, ಓಂ ಶಾಂತಿ ಅಂತ. ಅಂದರೆ ಶಿವಬಾಬವ್ರಿಗೆ ಬಂದ್ರ ಮನುಷ್ಯರಿಗೆ ಬಂದ್ರ ಅವರು? ಅದಕ್ಕೆ ಮನುಷ್ಯರು ನೋಡಿ ಓಡೋಗೋದು. ಬಾಬಾ ಹೇಳ್ತಾರೆ, ನಾನೇನು ಮಾಡಿದ್ದೀನಿರಪ್ಪ, ನನ್ನನ್ನು ಬಿಟ್ಟು ಏನಕ್ಕೆ ಓಡೋಗ್ತೀರಾ ನೀವು ಮನುಷ್ಯರ ಜೊತೆ ಜಗಳ ಮಾಡ್ಕೊಂಡು ಅಂತ. ಹಂಗೆ ಬಾಬಾ ಹೇಳ್ತಾರೆ, ನೀವು ಖುಷಿಯಾಗಿ ಇರೋದು ಬಿಟ್ಬಿಟ್ಟು ಸೇಮ್ ಪರಿಸ್ಥಿತಿ ಯಾವಾಗಲೂ ಇರಲ್ಲ. ಆ ಸೆಕೆಂಡ್ ಬಿಟ್ಟು ಆಮೇಲೆ ಒಂದು ಮಾತಾಡಬೇಕು, ಕ್ಲಿಯರ್ ಮಾಡಬೇಕು. ಎಂಥದೇ ಇರಲಿ, ಬಾಬಾ ಹೇಳೋದು ಅಂದರೆ ಈ ವರ್ಷ ನಿಮ್ಮ ವ್ಯರ್ಥ ನೆಗೆಟಿವ್ ದೃಷ್ಟಿಕೋನ ಯಾರದೇ ಪ್ರತಿ ಇರಲಿ, ಎಂಥವ್ರದೇ ಪ್ರತಿ ಇರಲಿ, ಅದನ್ನು ಸಮಾಪ್ತಿ ಮಾಡಿ. ನಮಗೆ ಸೇವೆ ಏನು ಕೊಡ್ತಿದ್ದಾರೆ? ಎಲ್ಲರಿಗೆ ನಿಸ್ವಾರ್ಥ ಸ್ನೇಹ ಕೊಡಿ, ಎಲ್ಲರಿಗೆ ಶಕ್ತಿಗಳನ್ನು ಕೊಡಿ. ಯಾಕೆ? ಎಲ್ಲರೂ ಚೇಂಜ್ ಆಗಕ್ಕೆ ಬಯಸ್ತಾರೆ, ಎಲ್ಲರೂ ತನ್ನನ್ನು ತಾನು ಶ್ರೇಷ್ಠ ಮಾಡಕ್ಕೆ ಯಾರಿಗಿಷ್ಟ ಇಲ್ಲ ಹೇಳ್ರಿ? ಬಾಬುವ್ರು ಹೇಳ್ದಂಗೆ ನಡೆದು ನಾವು ನಮ್ಮ ಸ್ಥಿತಿಯಲ್ಲಿ ಬರಬೇಕು ಅನ್ನೋದು ಎಲ್ಲರಿಗಿಷ್ಟನೇ. ಬಟ್ ಆದರೆ ಆ ತಾಕತ್ ಬೇಕಲ್ಲ, ಅದನ್ನು ನೀವು ಕೊಡ್ರಲ್ಲ, ನೀವು ಒಳ್ಳೆಯವ್ರು ಅಂದ್ಕೋತಿದ್ದೀರಿ ತಾನೆ, ಹೆಚ್ಚು ಕಡಿಮೆ ಮಾಡಂಗಿಲ್ಲ ಅಂತ. अगर स्नेह नहीं दे सकते, शक्ति नहीं दे सकते, तो देखते सुनते संपर्क में आते वेस्ट और नेगेटिव बातों को दिल में धारण करने में अवॉइड करो. मन और बुद्धि में धारण नहीं करो, अवॉइड करो, परिवर्तन करो. नेगेटिव वेस्ट को परिवर्तन करके दिल में समाओ. ऐसे दोनों बातों को जो अवॉइड करेगा उसको बाप दादा ब्राह्मण परिवार द्वारा बहुत अच्छे अच्छे बड़े से बड़ा अवार्ड मिलेगा. ऐसे बच्चों को ಏನು ಅವಾಯ್ಡ್ करने वालों को ಅವಾರ್ಡ್, ಬಾಬಂದು ಅವಾರ್ಡ್ ಅಂತೂ ತುಂಬ ದೊಡ್ಡದು, ರಾಜಾಯಿ ಅಲ್ವಾ. ಸೊ ಅದಕ್ಕೆ ಹೇಳ್ತಿರೋದು, ಈ ವರ್ಷದಲ್ಲಿ ಏನಾದರೂ ಮಾಡಿ. ಆಯಿತು, ಬಾಬಾ ನನ್ನ ಹತ್ರ ಸ್ನೇಹ ಕೊಡೋಕ್ಕಿಲ್ಲ, ಖಾಲಿ ಆಗಿದೆ ಹೃದಯ, ಪರಮಾತ್ಮ ಸ್ನೇಹ ತುಂಬಿಕೊಂಡಿದ್ರೆ ತಾನೇ ಸ್ನೇಹ ಕೊಡೋಕ್ಕಾಗುತ್ತೆ. ನನ್ನ ಹತ್ರ ಶಕ್ತಿನೂ ಇಲ್ಲ ಕೊಡೋಕ್ಕೆ. ಆಯಿತು ಮಕ್ಕಳೇ, ಸ್ನೇಹನೂ ಆಗಲ್ವಾ, ಶಕ್ತಿನೂ ಆಗಲ್ವಾ, ಬಿಟ್ಬಿಡಿ. ಆದರೆ ಇಷ್ಟಂತೂ ಮಾಡ್ಬೋದಲ್ಲ. ಏನು ಕೇಳ್ತಿದ್ದೀರಾ, ಏನು ನೋಡ್ತಿದ್ದೀರಾ, ಏನು ಹೆಚ್ಚು ಕಡಿಮೆಗಳಿದೆ, ಅದನ್ನು ನಿಮ್ಮ ಮನಸ್ಸು ಬುದ್ಧಿಯಲ್ಲಿ ಧಾರಣೆ ಮಾಡಬೇಡಿ. ಅಂದರೆ ಯಾರದೇ ಪ್ರತಿ, ಯಾವುದೇ ಪರಿಸ್ಥಿತಿಯ ಪ್ರತಿ ಇಂಪ್ರೆಷನ್ ಇಟ್ಕೋಬೇಡಿ. ಇವ್ರ ಹಿಂಗೆ, ಅವ್ರ ಹಂಗೆ, ಅದು ಹಿಂಗೆ. ಅದು ಸದಾ ಕಾಲಕ್ಕೆ ಡ್ಯಾಮೇಜ್ ಮಾಡಿಬಿಡುತ್ತೆ ಆತ್ಮನ ಸ್ಥಿತಿಯನ್ನ. ಎಲ್ಲದೂ ಪರಿವರ್ತನಾಶೀಲ ಈ ಸೃಷ್ಟಿಯಲ್ಲಿ. ಇವತ್ತಿದ್ದವ್ರು ನೆಕ್ಸ್ಟ್ ಸೆಕೆಂಡ್ ಚೇಂಜ್ ಆಗ್ತಾರೆ. ಅದು ನಾವು ಹಿಂದಿಂದೆ ಇಂಪ್ರೆಷನ್ ಏನಕ್ಕೆ ಇಟ್ಕೋಬೇಕು? ಅವ್ರಿಗೆ ರಾಂಗ್ ಆಶೀರ್ವಾದ ಮಾಡ್ತಿದ್ದೀವಲ್ಲ, ಅವರನ್ನು ಇನ್ನ ನಿರ್ಬಲ ಮಾಡ್ತಿದ್ದೀವಲ್ಲ, ಇವ್ರು ಹಿಂಗೆ ಅಂತ. ಹಂಗಿರಂಗಿಲ್ಲ. ನೆಗೆಟಿವ್ ವೇಸ್ಟನ್ನು ಪರಿವರ್ತನೆ ಮಾಡಿಕೊಂಡು ಅದನ್ನು ಪಾಸಿಟಿವ್ ಆಗಿ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ ಅಲ್ಲ, ಶುಭವಾಗಿ ಹೃದಯದಲ್ಲಿ ಇಟ್ಕೊಳ್ರಲ್ಲ, ಒಳ್ಳೆ ರೂಪದಲ್ಲಿ ಇಟ್ಕೊಳ್ರಲ್ಲ. ಸೊ ಎರಡೂ ಮಾತುಗಳು ಏನಿದೆ, ಬಾಬಾ ಹೇಳ್ತಾರೆ, ಯಾರಿದನ್ನು ಅವಾಯ್ಡ್ ಮಾಡ್ತಾರೆ ಅಂಥ ಮಕ್ಕಳಿಗೆ ನಾನು ಬ್ರಾಹ್ಮಣ ಪರಿವಾರ ತುಂಬ ದೊಡ್ಡ ಅವಾರ್ಡ್ ಕೊಡ್ತಾರೆ. तो क्या करो, ये आत्माओं को तो अवार्ड देने वाली आत्माएं होती है, अवार्ड मिलता है ना, लेकिन ये परमात्मा अवार्ड है. अटेंशन प्लीज. ಮನೆಯಲ್ಲಿ ಯಾರ್ದು ಅವಾರ್ಡು? ಅವಾಯ್ಡ್ ಕರೋ, ಅವಾರ್ಡ್ ಲೋ, ಹಿಮ್ಮತ್ತೆ ಅದು ಕೇಳ್ತಿದ್ದಾರೆ. ಇದು ಮಾಯೆ, ಎಲ್ಲ ವ್ಯರ್ಥ ನೆಗೆಟಿವ್ ಮಾತುಗಳು ಎಂಥದೇ ಬರಲಿ, ಎಲ್ಲವನ್ನ ಅವಾಯ್ಡ್ ಮಾಡಿ ನನ್ನಿಂದ ಅವಾರ್ಡ್ ತೊಗೊಂಡ್ಬಿಡಿ. ಬಟ್ ಇದಕ್ಕೆ ಸಾಹಸ ಬೇಕು. ಸಾಹಸ ಇದೆಯಾ? ಬಿಡೋಕ್ಕೆ ಸಾಹಸ ಬೇಕು. ಸಂಸ್ಕಾರಗಳಲ್ವಾ ಇವೆಲ್ಲ, ಯಾವುದು ಬಂದು ತಲೆ ಮೇಲೆ ಕೂತಿದೆ, ಇದನ್ನೆಲ್ಲ ಅಳಿಸ್ಲಿಕ್ಕೆ ಬಾಬಾ ಜ್ವಾಲಾಮುಖಿ ಅಂದರು. ಜ್ವಾಲಾಮುಖಿ ಯೋಗ ಬೇಕು, ಭಸ್ಮ ಮಾಡ್ರಿ ಅಂತ. ಈಗ 18th ವರೆಗೂ ಅಂದರೆ ಇಡೀ ಅವ್ಯಕ್ತ ಮಾಸ ಅಲ್ವಾ, ಅವ್ಯಕ್ತ ತಿಂಗಳಿದು. ಸೊ ಅದರಿಂದ ನಾವು ನಮ್ಮ ಪರಿವರ್ತನೆ ನಾವು ನೋಡ್ಕೊಂಡೀಗ ತುಂಬ ಬೇಗ ಹೆಜ್ಜೆ ಹಾಕಬೇಕು. ಪುರುಷಾರ್ಥಕ್ಕೆ ನಿಮಗೆ ತಿಳ್ಕೊಳ್ಳಿ, ಈ ವರ್ಷನೂ ಪೂರ ಸಿಗುತ್ತೋ ಇಲ್ವೋ, ಹಲ್ಚಲ್ಲಂತೂ ತುಂಬಾ ಆಗೋದಿದೆ. ಪರಿಸ್ಥಿತಿಗಳು ನೋಡ್ತಿದ್ದೀರಲ್ಲ, ಕೇಳ್ತಿದ್ದೀರಲ್ಲ, ಯಾವಾಗ ಎಲ್ಲಿ ಬೆಂಕಿ ಬೀಳುತ್ತೋ ಅಂತ.
पांडवों ने जिन्होंने फंक्शन मनाया उन्हों में हिम्मत है, अवार्ड लेंगे। सभी ने हाथ उठाया। आज की डेट अंडरलाइन करना। आज कौन सी डेट है? 14 दिसंबर। तो हर मास की 14 तारीख अपने को चेक करना। अच्छा, सिल्वर जुबली वाले तो समझते अवार्ड लेंगे, वो हाथ उठाओ। ಫಂಕ್ಷನ್ ಏನ್ ಮಾಡ್ತೀರಾ, ಅವಾರ್ಡ್ ತಗೋತೀರಾ? ಕೈಯಂತೂ ಎತ್ತಿದ್ರಿ ಎಲ್ರು. ಬಾಬಾ ಅವಾರ್ಡ್ ತಗೋತೀನಿ. ಇವತ್ತಿನ ಡೇಟ್ ಅಂಡರ್ಲೈನ್ ನೆನ್ಪಿಟ್ಕೊಂಡ್ಬಿಡಿ. ಪ್ರತಿ ತಿಂಗಳು 14ನೇ ತಾರೀಕು ಯೋಚನೆ ಮಾಡಿ, ನಾನು ಡೈಲಿ ಪ್ರತಿದಿನ ಮುಗೀತಂದ್ರೆ ಸಂಜೆ ಅವಾರ್ಡ್ ತಗೊಂಡ ಬಾಬಾನ ಅನುಸಾರ ನಡೆದ್ರೆ ಬಾಬಾ ಎಷ್ಟು ಪ್ರೀತಿ ಶಕ್ತಿಗಳು, ಎಷ್ಟೆಲ್ಲ ಅವಾರ್ಡ್ ಕೊಡ್ಬೋದು. ಪರಮಾತ್ಮ ಅವಾರ್ಡ್ ಅಲ್ಲ, ಸಿಲ್ವರ್ ಜುಬ್ಲಿಯವರು ಇರಲಿ ಯಾರೇ ಇರಲಿ, ಕೈ ಎತ್ತರಿ ತಗೋತೀರ ಅವಾರ್ಡು. ऐसे देखा देखी नहीं उठाओ, शर्म के कारण नहीं उठाओ। बाप दादा चांस देते हैं, अगर कोई में हिम्मत नहीं है तो नहीं उठाओ, कोई अर्जा नहीं. ಅಂದ್ರೆ ಅಯ್ಯೋ ಈ ಮಾಡ್ತಿಲ್ಲ ಹೆಂಗೆ, ನನ್ನ ಹತ್ರ ತಾಕತ್ತಿಲ್ಲ, ಹೆಂಗೆ ಕೈ ಎತ್ತಕ್ಕಾಗಲ್ಲ ಅಂದ್ರೆ ಆಗದೆ ಇರೋರು ಕೈ ಎತ್ತಬೇಡಿ, ಸಾಹಸ ಇಲ್ದವ್ರು ಎತ್ತಬೇಡ್ರಿ. ಕೇಳ್ತಿದ್ದಾರೆ ಬಾಬುವರು. ಶರಂ ಕರ್ಕೆ ಬಾಬಾ ಹೇಳೋದು. ನೈ ಕೆಲವರೆಲ್ಲ ನಾಚಿಕೆ ಆಗುತ್ತೆ, ಎಲ್ಲರೂ ಎತ್ತುತ್ತಿದ್ದಾರೆ, ನಾನೇ ಏನು ಕಷ್ಟ ಎತ್ತು ಬಿಡ್ತಾರೆ. ಹಂಗೆ ಇಲ್ಲ, ಇರಂಗಿಲ್ಲ ಅಂತ. ಬಾಪ್ ದಾದಾ ಓರ್ ಸಕಾಶ್ ದೇಂಗೆ, ಕೋಯಿ ಬಾತ್ ನೈ. ನೀವು ನನ್ನ ಮುಂದೆ ಸುಮ್ಮನೆ ಕೈ ಎತ್ತಲಿಲ್ಲ, ನಿಮ್ಗನ್ಸುತ್ತೆ ಬಾಬಾ ನನಗಿನ್ನ ತಾಕತ್ತಿಲ್ಲ ಅಂತ. ಪರವಾಗಿಲ್ಲ ಮಕ್ಕಳೇ, ನಾನು ಇನ್ನೂ ಜಾಸ್ತಿ ನಿಮಗೆ ಸಕಾಶ ಕೊಡ್ತೀನಿ. ಯಾಕೆ ಸತ್ಯ ಹೇಳಿದ್ರಲ್ಲ, ಸುಮ್ಮನೆ ಕೈ ಎತ್ತಲಿಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ನಾನು ತಾಕತ್ ಕೊಡ್ತೀನಿ, ಪರವಾಗಿಲ್ಲ, ಯೋಚನೆ ಮಾಡಬೇಡಿ. ऐसे कोई है जो समझते हैं और थोड़ी हिम्मत चाहिए. कोई सिल्वर जुबली वाली टीचर्स ऐसी है, चलो यहाँ हाथ नहीं उठाओ, शर्म आता है ना तो लिख कर देना, जब फंक्शन मनाओ तब देना. समझते हमको एक्स्ट्रा हिम्मत चाहिए तो उसके लिए विशेष ट्यूशन रखेंगे. ಸಭೆ ಮುಂದೆ ಕೈ ಎತ್ತಲ್ಲ ಅಂದ್ರೆ ನಾಚಿಕೆ ಆಗುತ್ತೆ ಅಂದ್ರೆ ಬರೆದು ಕೊಟ್ಬಿಡಿ ಫಂಕ್ಷನ್ ಟೈಮಲ್ಲಿ. ಅವಾಗ ನಿಮಗೆ ಸ್ಪೆಷಲ್ ಆಗಿ ಟ್ಯೂಷನ್ ಇಡ್ತೀನಿ, ನಿಮ್ಮ ಪರಿಸ್ಥಿತಿ ಏನು, ಯಾಕೆ ಸಾಹಸ ಬರ್ತಿಲ್ಲ ಅಂತ. ಮಕ್ಕಳಿಗೂ ಹಂಗೆ ತಾನೆ. जो पढ़ाई में कमजोर होता है तो क्या करते, ट्यूशन रखते. ಶಾಲೆಯಲ್ಲಿ ಮಕ್ಕಳು ವೀಕ್ ಇದ್ರೆ ಅವ್ರ ಅಪ್ಪ ಅಮ್ಮ ಟ್ಯೂಷನ್ಗೆ ಹಾಕ್ಬಿಡ್ತಾರೆ ಓದಿ ಅಂತ. अच्छा मधुबन वाले हाथ उठाओ, खड़े हो जाओ. मधुबन वाले चांस अच्छा लेते हैं. अच्छा मधुबन वाले अवार्ड लेंगे. सभी ने उठाया. ट्यूशन नहीं चाहिए, बहुत दूर है. ಎಲ್ಲರೂ ಕೈ ಎತ್ತಿದ್ದಾರೆ, ಅದಕ್ಕೆ ಟ್ಯೂಷನ್ ಬೇಡವಾ ನಿಮಗೆ ಅಂದರೆ ಸಾಹಸ ಇದೆಯಾ ಅವಾರ್ಡ್ ತಗೊಳಕ್ಕೆ. अच्छा बाप दादा हिसाब लेंगे, मुबारक हो मधुबन वालों को. ನಾನು ಲೆಕ್ಕ ತಗೋತೀನಿ. ಏನು ಶಿವಬಾಬಾ ಭೋಲೆನಾಥ್ ಆದ್ರೂ ಲೆಕ್ಕದಲ್ಲಿ ಮಾತ್ರ ದೊಡ್ಡ ಮ್ಯಾಥಮೆಟಿಷಿಯನ್. ಒಂದಿಷ್ಟು ಹಿಂಗೆ ಸಂಕಲ್ಪ ವೃತ್ತಿಯ ಲೆಕ್ಕನೂ ತಗೋತಾರೆ. ये वर्ष विदाई और बधाई का है, और इस वर्ष में विशेष जो बच्चों ने संकल्प किया है वो प्रैक्टिकल में करने वालों को बाप दादा की एक्स्ट्रा मदद भी मिलेगा. सिर्फ दृढ़ रहना. बीच बीच में ड्रामा पेपर लेगा, लेकिन संकल्प में दृढ़ रहना. संकल्प रूपी पांव हिले नहीं, अचल रहे तो बाप दादा द्वारा एक्स्ट्रा मदद की अनुभूति होंगी. सिर्फ लेने की शक्ति चाहिए, एक बल एक भरोसा. कुछ भी हो जाए बनना ही है. ಈ ಸಂಕಲ್ಪ ರೂಪಿ ಪಾವ್ ಮಜಬೂತ್ ರಖನಾ. ಈ ಥರ ಯಾರಾದರೂ ಸಹಯೋಗ ಕೊಡ್ತಾರಾ? ಜಗತ್ತಲ್ಲಿ ಯಾವ ಶಾಲೆಯಲ್ಲಿನೋ ಟೀಚರ್ ಇದೆಲ್ಲ ಹೇಳೋಕ್ಕಾಗಲ್ಲ. ತಂದೆ ಏನು ಹೇಳ್ತಾರೆ, ಈ ವರ್ಷ ಮಾಯೆಗೆ ಬೀಳ್ಕೊಡುಗೆ ಕೊಟ್ಟು ನಿರಂತರ ಶುಭವೇ ಶುಭ ನಡೀತಕ್ಕಂಥ ವರ್ಷ. ನೀವು ಮಕ್ಕಳ ವಿಶೇಷ ಸಂಕಲ್ಪ ಮಾಡಿದ್ದೀರಾ. ಪ್ರಾಕ್ಟಿಕಲಿ ಯಾರು ಬಾಬನಿಗೆ ಹೇಳಿದ ಮೇಲೆ ಆ ಸ್ವರೂಪದಲ್ಲಿರೋ ಪ್ರಯತ್ನ ಯಾರು ಮಾಡ್ತಾರೆ, ಪುರುಷಾರ್ಥ ಮಾಡ್ತಾರೆ, ಅವ್ರಿಗೆ ನಾನು ಎಕ್ಸ್ಟ್ರಾ ಮದದ್ ಮಾಡ್ತೀನಿ. ಬಾಬಾ ವತನದಿಂದನೂ ನೋಡ್ತಿದ್ದಾರೆ. ನಾನು ಎಲ್ಲ ಮಕ್ಕಳಿಗೆ ಎಕ್ಸ್ಟ್ರಾ ಸಹಯೋಗ ಕೊಡ್ತೀನಿ, ಎಕ್ಸ್ಟ್ರಾ ಶಕ್ತಿ ಕೊಡ್ತೀನಿ, ಎಕ್ಸ್ಟ್ರಾ ಸ್ನೇಹ ಕೊಡ್ತೀನಿ.
ಬಟ್ ಏನು ಬೇಕು, ಒಂದು ನಿಮಗೆ ತಗೊಳ್ಳೋ ಶಕ್ತಿ ಬೇಕು, ಮತ್ತೆ ಏನಾದರೂ ಆಗ್ಬಿಡ್ಲಿ ಒಂದು ಬಲ ಭರವಸೆಯನ್ನ ಬಿಡಂಗಿಲ್ಲ. ನಿರಂತರ ಒಂದು ಬಲ ಒಂದು ಭರವಸೆ, ಏನಾದರೂ ಆಗ್ಬಿಡ್ಲಿ ಬಟ್ ನಿಮ್ಮ ಸಂಕಲ್ಪದ ಕಾಲು ಮಜಬೂತ್ ಅಂಗದನ್ ಥರ ಅಲ್ಲಾಡ್ಬಾರ್ದು. ಏನಪ್ಪ ಬಾಬಾ ಅಂತೂ ಇದ್ದಾರೆ ಬಟ್ ಏನು ಅಂತ ಹಂಗಿರಂಗಿಲ್ಲ. ಬಾತೆ ಆಯಂಗೆ लेकिन ऐसे ही अनुभव करेंगे जैसे प्लेन में बादल नीचे रह जाते और स्वयं बादलों के ऊपर रहते. ಯಾರು ಈ ಥರ ಬಲ ಭರವಸೆಯಲ್ಲಿ ಆ ಶಕ್ತಿಶಾಲಿ ಸ್ಥಿತಿಯಲ್ಲಿ ಇರ್ತಾರೆ ಅಂಥವ್ರಿಗೆ ಬಾಬಾ ಹೇಳ್ತಿರೋದು ಮಜಬೂತ್, ಬುದ್ಧಿಯ ಕಾಲು ಅಳ್ಳಾಡಂಗಿಲ್ಲ. ಅವ್ರಿಗೆ ಹೆಂಗ ಅನುಭವ ಆಗುತ್ತೆ ಅಂದರೆ, ಫ್ಲೈಟಲ್ಲಿ ಹೋಗುವಾಗ ನಾವು ಮೇಲಿದ್ದೀವಿ, ಎಲ್ಲ ಮೋಡಗಳೆಲ್ಲ ಕೆಳಗಡೆ ಇದೆ ಅಂತ ಕಾಣುತ್ತೆ ತಾನೆ, ಹಂಗೆ ಪರಿಸ್ಥಿತಿಗಳು ಎಫೆಕ್ಟ್ ಮಾಡೋದಿಲ್ಲ. ನಾನು ಮೇಲೆ ಹೋಗ್ತಿದ್ದೀನಿ, ಕ್ರಾಸ್ ಮಾಡಿಬಿಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಐಸೆ ಕಿತ್ನೆ ಬಿ ಕಾಲೆ ಬಾದಲೋನ್ ಜೈಸೆ ಹೋ, ಬಾದಲ್ ಏಕ್ ಮನೋರಂಜನ್ ಕ ದೃಶ್ಯ ಬನ್ ಜಾತಾ ಹೇನ. ನಾವು ನೋಡ್ತೀವಲ್ಲ ಫ್ಲೈಟಲ್ಲಿ ಕೆಲವೆಲ್ಲ ಕಡೆ ಕಪ್ಗೆ ಹಿಂಗೆಂಗೋ ಏನೇನೋ ಇರುತ್ತೆ. ಅವೆಲ್ಲ ನಿಮ್ಮ ಮನೋರಂಜನೆ ಎಷ್ಟು ಚೆನ್ನಾಗಿದೆ ಅಂತ ತಾನೇ ನೋಡ್ಕೊಂಡು ಬರ್ತೀರಾ. ಅಯ್ಯೋ ಇದ್ಯಾಕೆ ಹಿಂಗೆ ಕರಗಿದೆ, ಇದ್ಯಾಕೆ ಹಿಂಗೆ ಬೆಳಗಿದೆ ಅಂತ ಹೇಳಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಅಂದರೆ जिसमें कुछ समस्या का हल या समाधान उस समय दिखाई न दे, लेकिन ये दृढ़ निश्चय हो कि ये बादल आए हैं जाने के लिए, ये बादल बिखरने वाला ही है, रहने वाला नहीं. ऐसे उड़ती कला की स्टेज पर स्थित हो जाओ तो कितने भी गहरे काले बादल हो बिखर जाएगा और दृढ़ता के बल से सफल हुए पड़े. ಬಾಬನ್ ಮುರಳಿ ಯಾವಾಗಲೂ ಪ್ರತಿ ಶಬ್ದದಲ್ಲಿ ಅದು ಆಶೀರ್ವಾದ, ವರದಾನ ಎಷ್ಟು ಪವರ್ಫುಲ್ಲಾಗಿ ಕೊಡ್ತಾರೆ ನೀವು ಯೋಚನೆ ಮಾಡಿ. ತಂದೆ ಹೇಳ್ತಿರೋದು, ಮಾತುಗಳು ಏನೇ ಬರಲಿ ಮಕ್ಕಳೇ, ಅದು ಎಷ್ಟೇ ದೊಡ್ಡದಾಗಿ ಬರಲಿ ಬರ್ತದೆ, ಅದು ಬರಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಆದರೆ ದೃಢ ನಿಶ್ಚಯ ಇರಬೇಕು. ಒಂದರಲ್ಲಿ ಡ್ರಾಮಾದ ಸೀನ್ ಅದೇ ಇರುತ್ತಾ, ಹೋಗ್ತಾ ಇರುತ್ತಾ. ನೀವು ದಾರಿಯಲ್ಲಿ ಹೋಗುವಾಗಲೂ ಒಂದೇ ಸೀನ್ ಇರುತ್ತಾ, ಚೇಂಜ್ ಆಗ್ತಾ ಹೋಗುತ್ತೆ? ಇಲ್ಲಲ್ಲ. ಹಂಗೆ ಇದು ಎಷ್ಟೇ ದೊಡ್ಡ ಪೇಪರ್ ಇರ್ಬೋದು, ಇದು ಬಂದಿದೆ ಹೋಗಕ್ಕೆ, ಇಲ್ಲಿ ನಿಂತ್ಕೊಳ್ಳಕ್ಕಲ್ಲ. ಅಂದರೆ ಡ್ರಾಮಾ ಪರಿವರ್ತನಾಶೀಲ ಅನ್ನೋದೇನಿದೆ, ಮಾತು ಯಾವಾಗಲೂ ಅದೇ ಇರಲ್ಲ, ಪರಿಸ್ಥಿತಿ ಅದೇ ಇರಲ್ಲ, ವ್ಯಕ್ತಿಗಳು ಹಂಗೆ ಇರಲ್ಲ, ಬದಲಾವಣೆ ನಿಶ್ಚಿತ. ಇದು ಈ ಜ್ಞಾನದ ಮಾತು ಬಿಲ್ಕುಲ್ ಅನುಭವಕ್ಕೆ ಬರಬೇಕು. ಯಾವ ಕಾರಣ ಬಾಬಾ ಹೇಳ್ತಾರೆ, ಈ ಥರ ಯಾರು ಇರ್ತಾರೆ ಅವ್ರ ಆರುವ ಕಳೆಯ ಸ್ಥಿತಿಯಲ್ಲಿ ಬುದ್ಧಿಯಲ್ಲಿ ಇದು ಹೋಗುತ್ತೆ ಅಂತ ಯಾವಾಗಿರುತ್ತೆ, ಬುದ್ಧಿ ಬಾಬನ್ ಕನೆಕ್ಟೆಡ್ ಇರುತ್ತೆ. ಎಷ್ಟೇ ಕಪ್ಪು ಪರಿಸ್ಥಿತಿಗಳು, ಕೆಟ್ಟ ಪರಿಸ್ಥಿತಿಗಳಿರಲಿ ಮಕ್ಕಳೇ, ಅದು ಕಂಪ್ಲೀಟ್ ಹೊರಟೆ ಹೋಗಬೇಕು. ನಿಮ್ಮ ಸಫಲತೆ ಗ್ಯಾರಂಟೀಡ್, ನಿಮ್ಮ ವಿಜಯ ಗ್ಯಾರಂಟೀಡ್. ಬಟ್ ನೀವು ಆ ಸ್ಥಿತಿಯಿಂದ ಇಳಿಬಾರದು. ಅಂದರೆ ಈ ಏನು ಮೋಡಗಳು ಬಂದರೆ, ಏನು ಪರಿಸ್ಥಿತಿ ಬಂದರೆ ಅದು ಹೊರಟೋಗುತ್ತೆ ಅಂತ, ಅಂಥವರಿಗೆ ಸಫಲತೆ ಇದೆ. ಗಬರಾವೋ ನೈಕಿ ಏಕೈಸೆ ಹೋಗ, ಆ ಟೈಮಲ್ಲಿ ಗಾಬರಿ ಆಗಕ್ಕೆ ಮಾತ್ರ ಹೋಗಬೇಡಿ, ಇದು ಹೆಂಗಾಗುತ್ತೆ ಅಂತ. अच्छा होगा क्योंकि बाप दादा जानते हैं जितना समय समीप आ रहा है उतना नई नई बातें, नई नई संस्कार, हिसाब किताब के काले बादल आएंगे. यहाँ ही सभी चुप्त होना है. इदिना डीप ಆಗಿರೋ ಮಾತು. ಮನೆಯಲ್ಲಿ अटेंशन प्लीज. कई बच्चे कहते दिन प्रतिदिन और ही ऐसे बातें बढ़ती क्यों है. जिन बच्चों को धर्मराजपुरी में क्रॉस नहीं करना है, उनके संगम के इस अंतिम समय में स्वभाव संस्कार के सब हिसाब किताब यहाँ ही चुप्त होना है, धर्मराजपुरी में नहीं जाना है. आपके सामने यमदूत नहीं आएंगे, ये बातें ही यमदूत है. ಯಮದೂತ ಯಾವುದು? ಈ ಮಾತುಗಳೇ ಯಮದೂತಗಳು ಅಂತಾರೆ ಬಾಬವರು. ಅಂದರೆ
ನಿಮ್ಮ ಮುಂದೆ ಸಮಯ ಸಮೀಪ ಬಂದಾಗೆ ಹೊಸ ಹೊಸ ಮಾತುಗಳು, ಹೊಸ ಹೊಸ ಪರಿಸ್ಥಿತಿಗಳು ಅಂಡ್ ಅನ್ಎಕ್ಸ್ಪೆಕ್ಟೆಡ್, ಇದಕ್ಕಿದ್ದಂಗೆನೆ ಏನೇನೋ ಆಗ್ಬಿಡುತ್ತೆ, ಏನೇನೋ ಪರಿಸ್ಥಿತಿಗಳು. ದಿನ ಪ್ರತಿದಿನ ನಿಮ್ಮದೇ ಸಂಸ್ಕಾರ ಹೊಸ ಹೊಸ ರೂಪ ತಗೊಂಡು ಬಂದ್ಬಿಡುತ್ತೆ. ಅಯ್ಯೋ, ನನ್ನಲ್ಲಿ ಇದು ಇರಲೇ ಇಲ್ವಲ್ಲ, ಎಲ್ಲಿಂದ ಬಂತು ಅಂತ ಹುಡುಕ್ಬೇಕು ನೀವು. ಯಾಕೆ ಇರೋಬರೋ 63 ಜನ್ಮದ ಸಂಸ್ಕಾರ ತಂದು ಹಳೇದು ಹೊಸ ಹೊಸ ರೂಪ ಹಾಕೊಂಡು ಬಂದ್ಬಿಡುತ್ತೆ. ಅದು ರಿಯಲ್ ಅಂದ್ಕೋಬೋದು ನೀವು, ಬಟ್ ಆದರೆ ಹಳೇದದು. ಲೆಕ್ಕಾಚಾರ ಮುಗಿಲಿಕ್ಕೆ ಮಕ್ಕಳೇ ಈ ಥರ ಕಪ್ಪು ಮೋಡಗಳು ನಿಮ್ಮ ಮುಂದೆ ಬರುತ್ತೆ. ಹಳೆಯ ಸಂಸ್ಕಾರಗಳೆಲ್ಲ ಕಪ್ಪು ಮೋಡ. ಹಳೆಯ ಸಂಸ್ಕಾರಗಳ ಸ್ವಭಾವದ ಕಾರಣ ಹಳೆಯ ಮಾತುಗಳು, ಪರಿಸ್ಥಿತಿಗಳು, ಇದೆಲ್ಲದೂ ಇಲ್ಲೇ ಚುಕ್ತು ಆಗಬೇಕು. ಕೆಲವು ಮಕ್ಕಳು ಹೇಳ್ತಾರೆ ಬಾಬಂಗೆ, ಬಾಬಾ ಇದೇನಿದು, ಒಂದು ಹೋದರೆ ಒಂದು, ಇನ್ನೊಂದು ಹೋದರೆ ಇನ್ನೊಂದು, ಒಂದರಿಂದ ಒಂದು ಜಾಸ್ತಿನೇ ಬರ್ತಿದೆಯಲ್ಲ, ಇದೇನು ಕತೆ ಅಂತ. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಧರ್ಮರಾಜಪುರಿಯಲ್ಲಿ ಹೋಗ್ಬಾರ್ದು ಅಂದ್ಕೋತೀರಾ, ನಿಮ್ಮ ಮುಂದೆ ಇವೆಲ್ಲ ಇಲ್ಲೇ ಬಂದು ಚುಕ್ತು ಆಗಬೇಕು. ನಿಮ್ದೇನು ಲೆಕ್ಕಾಚಾರ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಪ್ರಕೃತಿಯ ಜೊತೆ ಏನೇನು ಮಾಡ್ಕೊಂಡು ಬಂದಿದ್ದೀರೋ ಮಕ್ಕಳೇ, ಇಲ್ಲೇ ಸಾಕಾರ ಜಗತ್ತಲ್ಲಿ ಮುಗಿಬೇಕು ಇದು. ಅಂಡ್ ಇವೆಲ್ಲ ಕಪ್ ಮೋಡ ಬರಲೇಬೇಕು ನಿಮ್ಮ ಮುಂದೆ. ಫೈನಲ್ಲ ಯಾಕೆ ಬರುತ್ತೆ ಅಂತ ಕೇಳಂಗಿಲ್ಲ. ಲೆಕ್ಕ ಮುಗ್ಸಕ್ಕೆ ಬರ್ತಿದೆ, ಇಲ್ಲೇ ಚುಕ್ತು ಆಗಕ್ಕೆ ಬರ್ತಿದೆ. ಅದರಿಂದ ಧರ್ಮರಾಜಪುರಿಗೆ ನಾನು ಹೋಗ್ಕೂಡ್ದು. ಈ ಸಂಗಮ ಯುಗದಲ್ಲಿ ಯೋಗ ಬಲದಿಂದನೇ ನನ್ನ ಸ್ವಭಾವ ಸಂಸ್ಕಾರದ ಲೆಕ್ಕಾಚಾರ ಏನಿದೆ ಮುಗಿಸ್ಕೋಬೇಕು. ಹಿಂದಿನ ವಿಕರ್ಮಗಳನ್ನು ಹೆಂಗ್ ತಂದಿದ್ದೀವಿ ನಾವು? ಸ್ವಭಾವ ಸಂಸ್ಕಾರಗಳ ರೂಪದಲ್ಲಿ ತಂದಿದ್ದೀವಿ. ವಿಕಾರಿ ಸ್ವಭಾವ ಸಂಸ್ಕಾರಗಳೇ ಲೆಕ್ಕ. ಅದು ಆಚೆ ಬಂದಂಗೆ ಸಂಬಂಧಗಳಲ್ಲಿ ಕ್ಲಾಶೋ ಅಥವಾ ಮೋಹನೋ ಅಥವಾ ಇನ್ನೇನೋ ಎಲ್ಲ ಬಂದ್ಬಿಡುತ್ತಲ್ವಾ. ಆಲಸ್ಯ ಇದ್ರೆ ಆಲಸ್ಯ, ಪುರುಷಾರ್ಥನೆ ಮಾಡಿದಾಗ ಮಲಗಿಸ್ಬಿಡ್ತದೆ. ಕೇರ್ಲೆಸ್ಸು, ಅಯ್ಯೋ ನೋಡ್ಕೊಳ್ಳೋಣ ಬಿಡು, ಅದೊಂದು ಇನ್ನೊಂದು ಥರನೂ ಇದ್ರೆ ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು, ಪೋಸ್ಟ್ಪೋನಿಂಗ್ ಥಿಂಗ್ಸ್. ಕೆಟ್ಟದೇನಿಲ್ಲ, ಬಟ್ ಮಾಡ್ತೀನಿ ಮಾಡಲ್ಲ ಅಂತಲೂ ಹೇಳಲ್ಲ, ಇದಾಗ್ಬಿಡ್ಲಿ ಮಾಡ್ತೀನಿ ಆಮೇಲೆ. ಅಥವಾ ಕೇಳಿಕೆ ಮಾತುಗಳಲ್ಲಿ ಅವ್ರು ಹಂಗೆ ಹೇಳಿದ್ರು ಬರೋ ಕೆಲವ್ರು ಭಾಗ್ಯನೇ ಕಳ್ಕೊಂಡು ಬಿಡ್ತಾರೆ. ಇಲ್ಲಿ ಆಫ್ ಕಾಸ್ಟ್ ಬ್ರಾಹ್ಮಣರು ಇರ್ತಾರೆ, ಮರ್ತೋಗ್ತಾರೆ. ಯಾರೆಲ್ಲ ರಾಂಗ್ ಗೈಡೆನ್ಸ್ ಕೊಡ್ತಾರೆ ಅಂಥವ್ರ ಸಂಘದಲ್ಲಿ ಬಂದವ್ರದಂತೂ ಓಂ ಶಾಂತಿ ಭಾಗ್ಯ. ಅದಕ್ಕೆ ಬಾಬಾ ಹೇಳ್ತಿರೋದು, ಇದೆಲ್ಲ ಲೆಕ್ಕಾಚಾರ ನಿಮ್ದೇನಿದೆಯೋ ಮಕ್ಕಳೇ ಇಲ್ಲೇ ಚುಕ್ತು ಆಗಬೇಕು. ಧರ್ಮರಾಜಪುರಿಗೆ ನೀವು ಹೋಗ್ಬೇಕಾಗಿಲ್ಲ. ನಿಮ್ಮ ಮುಂದೆ ಯಮದೂತರು ಬರ್ತಾರೆ. ಈ ಮಾತುಗಳೇ, ಈ ಸಂಸ್ಕಾರಗಳೇ ನಿಮ್ಮ ಯಮದೂತರು. ಮೇನ್ ಮಾತು ತಂದೆ ಸಂಸ್ಕಾರನೇ ದೊಡ್ಡ ಯಮದೂತ. ಸಂಕಲ್ಪಗಳೇ ಯಮದೂತನ ಥರ ಕೀಳಕ್ಕೆ ಶುರು ಮಾಡ್ತದೆ. ನಿಮ್ದು ಶಾಂತಿಯನ್ನು ಕಿತ್ತಾಕ್ಬಿಡುತ್ತೋ ಇಲ್ವೋ, ಹೆಚ್ಚು ಕಡಿಮೆ ಮಾಡುತ್ತೋ ಇಲ್ವೋ. ಅದಕ್ಕೆ ಹೇಳ್ತಿರೋದು ಬಾಬೂರು, जो यहाँ ही खत्म होनी है, इसलिए बीमारी बाहर निकल कर खत्म होने की निशानी है. ये नहीं सोचो कि ये तो दिखाई नहीं देता कि समय समीप है और ये व्यर्थ संकल्प बढ़ रहे हैं, लेकिन ये चुप्त होने के लिए बाहर निकल रहा है. उनका काम है आना, आपका काम है उड़ती कला वाला प्रकाश द्वारा परिवर्तन करना, घबरावो नहीं. ತಂದೆ ಹೇಳ್ತಿರೋದು, ಯಾವುದೇ ವಿಷಯದಲ್ಲಿ ಯಾವಾಗ ಇಲ್ಲೇ ಸಮಾಪ್ತಿ ಆಗಬೇಕು ಅವಾಗ ಸಂಸ್ಕಾರ ಇಮರ್ಜ್. ಈಗ ಔಷಧಿ ತಗೊಂಡ್ರೆ ಕೆಲವು ಹೋಮಿಯೋಪತಿ ಒಳಗಡೆ ಬರೋ ಕೈಲೇ ಆಚೆ ಬಂದ್ಬಿಡುತ್ತೆ. ಹಂಗೆ ಶಿವಬಾಬಾ ಸರ್ಜನ್ನು ಬೆಳಗ್ಗೆ ಎದ್ರೆ ಔಷಧಿ ಕೊಡ್ತಾ ಇದ್ದಾರೆ ಜ್ಞಾನ ಯೋಗದ್ದು, ಬರೋ ಒಳಗಡೆ ಸಂಸ್ಕಾರ ಆಚೆ ಬರ್ಬೇಕಲ್ಲ. ಅಯ್ಯೋ ಬಾಬಾ ಏನೇನೋ ಬರ್ತಿದೆ ಯಾಕೆ? ಅಥವಾ ಸಂಬಂಧಗಳು ಚೆನ್ನಾಗೇ ಇರ್ತಾರೆ, ಗಡ್ಬಡಾಗೋಯ್ತು, ಅಯ್ಯೋ ಏನು ಈಗೀಗ ಚೆನ್ನಾಗಿದ್ರು ಈಗೀಗ ಏನಾಯ್ತು, ಹಿಂಗೆಲ್ಲ ಏನು ಸಂಕಲ್ಪಗಳು ಮಾಡ್ತೀರಾ, ಇನ್ನ ಜಾಸ್ತಿ ವ್ಯರ್ಥ ಸಂಕಲ್ಪ ಮಾಡ್ಕೊಂಡು ಹೋಗ್ತಿದ್ದೀರಾ ನಿಮ್ಮ ಮಕ್ಕಳು. ಇದನ್ನು ಸ್ಟಾಪ್ ಮಾಡ್ರಿ. ಇದೆಲ್ಲ ನಿಮ್ಮ ಲೆಕ್ಕ ಮುಗಿಲಿಕ್ಕೆ ಬರ್ತಿದೆ, ಖುಷಿ ಪಡ್ರಿ. ನಿಮ್ಮ ಸಾಲ ಮುಗಿಲಿಕ್ಕೆ ಬರ್ತಿದೆ, ಕರ್ಮದ ಸಾಲ. ಏನು ಅಯಥಾರ್ಥ ಕರ್ಮಗಳ ಸಾಲ ತಂದಿದ್ದೀವಿ, ವಿಕರ್ಮಗಳನ್ನ. ಇದು ಮುಗಿಲಿಕ್ಕೆ ಇದು ಚಿಹ್ನೆ ಅದು. ಅದಕ್ಕೆ ಯೋಚನೆ ಮಾಡಬೇಡಿ, ಸಮಯ ಸಮೀಪ ಇದೆ ಮಕ್ಕಳೇ. ಇದೆಲ್ಲ ನೋಡ್ಕೊಂಡು ವ್ಯರ್ಥ ಸಂಕಲ್ಪ ಜಾಸ್ತಿ ಮಾಡ್ತಿದ್ದೀರಲ್ಲ, ಅದು ಬಂದ್ ಮಾಡ್ರಿ.
ಇದು ಜ್ಞಾನ ಕ್ಲಿಯರ್ ಮಾಡ್ಕೊಂಡ್ಬಿಡಿ, ಸಮಾಪ್ತಿ ಆಗ್ಲಿಕ್ಕೇನೆ ಬರ್ತಿರೋದು ಅಂತ. ನೀವೇನು ಅದ್ರ ಕೆಲಸ ಬರೋದು, ನಿಮ್ಮ ಕೆಲಸ ನಿಮ್ಮ ಹಾರುವ ಕಳೆಯ ಆಧಾರದ ಮೇಲೆ ಇದನ್ನ ಸಮಾಪ್ತಿ ಮಾಡೋದು. ಸಕಾಶದ ನೀವು ಆತ್ಮಗಳಿಂದ ಬಂತ ಅವ್ರಿಗೆ ಸಕಾಶ ಕೊಡಿ, ಮಾತುಗಳು ಬಂತ ಅದನ್ನು ಬಿಟ್ಟಾಕಿ, ಲೆಕ್ಕ ಮುಗೀತು ಅಂತ. ನಿಮ್ಮದೇ ಸಂಸ್ಕಾರಗಳ ರೂಪದಲ್ಲಿ ಬಂತ ಅದನ್ನು ಅವಾಯ್ಡ್ ಮಾಡಿ. ತನಗೆ ತಾನು ಬಾಬವರಿಂದ ಸಕಾಶ ಕೊಟ್ಟು ಅದನ್ನು ಭಸ್ಮ ಮಾಡಿ. ಗಾಬರಿ ಆಗ್ಬೇಡಿ ಅಂತಿದ್ದಾರೆ ಬಾಬಾ. ಕಬಿ घबराओ नहीं. कई बच्चों की विशेषता है कि बाहर से घबराना दिखाई नहीं देता है, लेकिन अंदर मन घबराता है. बाहर से कहेंगे नहीं नहीं कुछ नहीं, ये तो होता ही है, लेकिन अंदर उसका सेक होगा, ಅದರ ಗರ್ಮಿ. ಬಾಬಾ ಹೇಳ್ತಾರೆ, ಹೊರಗಡೆ ಮಕ್ಕಳು ಗಾಬರಿ ಆಗಿದ್ದೀನಿ ಅಂತ ತೋರ್ಸಲ್ಲ, ಏನೂ ಇಲ್ಲ ಅಂತಾರೆ. ಬಟ್ ಒಳಗಡೆ ಮನ್ಸು ಅಲ್ಲಾಡ್ತಿರುತ್ತೆ. ಅಂದ್ರೆ ಅದರದೇ ಕನೆಕ್ಟೆಡ್ ಸಂಕಲ್ಪ ನಡೀತಿದೆ, ಅಂದ್ರೆ ಮನ್ಸು ಅಲ್ಗಾಡ್ತಿದೆ ಅಂತೇಳಿ ಮನ್ಸು ಗಾಬರಿ ಆಗುತ್ತೆ ಅಂತ ಅದನ್ನ ಬಾಬಾ ಹೇಳ್ತಾರೆ ಸರಿ ಇಲ್ಲ. तो बाप दादा पहले से ही सुना देते हैं कि घबराने वाली बातें आएंगे, लेकिन आप घबराना नहीं. ಮಕ್ಕಳೇ, ಈಗ ಈ ಸಮಯ ಅಂತ್ಯ ಬರ್ತಿರೋದ್ರಿಂದ ಎಲ್ಲ ಗಾಬರಿ ಆಗೋ ವಿಷಯ, ಹೆಚ್ಚು ಕಡಿಮೆ ಮಾಡೋ ವಿಷಯಗಳೇ ಬರೋದು, ಅಂತ ಆತ್ಮಗಳೇ ಬರೋದು. ಆದ್ರೆ ನೀವು ಇದರಲ್ಲಿ ಗಾಬರಿ ಮಾತ್ರ ಆಗಬೇಡಿ. अपने शस्त्र छोड़ नहीं दो. जो घबराता है तो जो भी हाथ में चीज है ना वो भी गिर जाती है. तो जब ये मन में घबराते हैं ना तो शस्त्र व शक्तियां जो है वो गिर जाती है, मर्ज हो जाती है. इसलिए घबराओ नहीं, पहले से ही पता है ना. त्रिकालदर्शी बनो, निर्भय बनो. क्या करो? ತ್ರಿಕಾಲದರ್ಶಿಗಳಾಗಿ ನಿರ್ಭಯರಾಗಿ. ತಂದೆ ಹೇಳ್ತಿರೋದು ಅಂದ್ರೆ ಮನಸ್ಸು ಗಾಬರಿ ಆದಾಗ, ಯಾರೇ ಗಾಬರಿ ನರ್ವಸ್ ಆಗ್ಬಿಡ್ತಾರಲ್ಲ, ಕೈಯಲ್ಲಿ ಏನಿತ್ತು ಅಳ್ಳಾಡ್ಕೊಂಡು ಬಿದ್ದೋಗ್ಬಿಡುತ್ತೆ. ಹಂಗೆ ನಿಮ್ಮ ಶಸ್ತ್ರಗಳೇನಿದೆಯಲ್ಲ, ಅಲ್ಲಿ ಲೌಕಿಕದಲ್ಲಾದ್ರೆ ಬಿಲ್ಲು ಬಾಣ ಅದು ಇದು ತೋರಿಸ್ತಾರೆ. ನಿಮ್ಮ ಶಸ್ತ್ರಗಳೇನು? ಸರ್ವಶಕ್ತಿಯ ಶಸ್ತ್ರಗಳು ಟಕ್ ಅಂತ ಎಲ್ಲ ಸಮಾಪ್ತಿ, ಇರೋದೂ ಹೊಟ್ಟೋಗುತ್ತೆ ಅಂಡ್ ಮರ್ಜ್ ಆಗ್ಬಿಡುತ್ತೆ. ಆಮೇಲೆ ನೀವು ಯೋಚನೆ ಮಾಡ್ತೀರ ಏನಾಯ್ತು ಅಂತ. ಅದಕ್ಕೆ ಗಾಬರಿ ಆಗ್ಬೇಡಿ. ಗಾಬರಿ ಅನ್ನೋದು ಒಂದು ದೊಡ್ಡ ಕಾಯಿಲೆ. ಅದಕ್ಕೆ ನಾನು ಬಾಬಾ ಹೇಳ್ತಾರೆ, ಮೊದಲೇ ಹೇಳ್ಬಿಡ್ತಿದ್ದೀನಿ, ಮೊದಲೇ ನಿಮಗೆ ತಿಳಿಸ್ತಾ ಇದ್ದೀನಿ, ನಿಮಗೂ ಗೊತ್ತಿದೆ. ನೀವು ತ್ರಿಕಾಲದರ್ಶಿಗಳಾಗಿ ನಿರ್ಭಯರಾಗಿ, ಏನ್ ಬರುತ್ತೋ ಫೇಸ್ ಮಾಡೋಣ, ಏನಾಗುತ್ತೋ ನೋಡ್ಕೊಳ್ಳೋಣ. ಬಾಬಾ ನನ್ನ ಜೊತೆ ಇದ್ದಾರೆ, ಬಾಬಾವ್ರ ಶಕ್ತಿಗಳು ನನ್ನ ಜೊತೆ ಇದೆ. ಈ ತರ ನಿಮಗೆ ನೀವು ಸಾಹಸ ತಂದ್ಕೊಳ್ಳಿ, ಶಕ್ತಿ ತಂದ್ಕೊಳ್ಳಿ. ब्राह्मण आपस में संबंध में निर्भय नहीं बनना, माया से निर्भय बनो. ಬ್ರಾಹ್ಮಣರ ಸಂಬಂಧದಲ್ಲಿ ನಿರ್ಭಯರಾಗಬೇಡಿ. ನೀವೇನು ಹೇಳೋದು ನಾನೇನು ಅಂತ. ಆ ಥರ ಬಾಬನ ಶ್ರೀಮತಕ್ಕೆ ಉಲ್ಟಾ ಮನುಷ್ಯಾತ್ಮರನ್ನ ಅಂದ್ರೆ ಅವ್ರು ಯಾರೇ ಇರಲಿ, ಲೌಕಿಕ ಇರಲಿ ಅಲೌಕಿಕ ಇರಲಿ, ಎದುರಿಸಕ್ಕೆ ಹೋಗ್ಬಾರ್ದು. ಎದುರಿಸೋದಂದ್ರೆ ಆ ಥರ ಅಲ್ಲ, ಮಾತಿಗೆ ಮಾತು ಬೆಳೆಸೋದು, ಕ್ಲಾಶಲ್ಲಿ ಬರೋದಂದ್ರೆ ಸಾಮನಾಕರಣ. ಇದು ನೀವು ಮಾಡಂಗೇ ಇಲ್ಲ, ಇದು ಲಾನೇ ಇಲ್ಲ. ನಿರ್ಭಯತೆಯನ್ನ ನಿಮ್ಮ ಮಾಯೆ ಮೇಲೆ ತೋರಿಸ್ರಿ. ನಾನು ನಿರ್ಭಯ ಅಂತಂದ್ರೆ ಮಾಯೆ ಯಾವ ರೂಪದಲ್ಲಿ ಬಂದ್ರು ಅದಕ್ಕೂ ಅಧೀನ, ವಶ ಆಗಂಗಿಲ್ಲ. तो कोई कैसा भी हो, आप दिल से स्नेह दो, शुभ भावना दो, रहम करो. निर्माण बन उसको आगे रख, आगे बढ़ाओ. जिसको कहा जाता है कारण रूपी नेगेटिव को ಸಮಾಧಾನನ್ ರೂಪಿ ಪಾಸಿಟಿವ್ बनाओ. ಇದು ಅಂಡರ್ಲೈನ್ ಮಾಡಿದ್ದಾರೆ ಬಾಬೂರ್ ಇದನ್ನ. ಮಕ್ಕಳೇ, ಯಾರು ಏನೇ ಇರಲಿ, ನೀವು ಹೃದಯದಿಂದ ನಿಸ್ವಾರ್ಥ ಸ್ನೇಹ ಕೊಡಿ. ದಿಲ್ ಸೆ ಸ್ನೇಹ ದೇನ ಮನ, ನಿಸ್ವಾರ್ಥ ಸ್ನೇಹ, ಶುಭ ಭಾವನೆ ಇಟ್ಕೊಳ್ಳಿ, ದಯೆ ತೋರಿಸಿ ಅವ್ರ ಮೇಲೆ. ನಿರ್ಬಲರಿದ್ದಾರೆ, ಅದಕ್ಕೆ ತಾನೇ ಎದುರಿಸೋದಕ್ಕೆ ಬರೋದು, ಹೆಚ್ಚು ಕಡಿಮೆ ಮಾಡಕ್ ಬರೋದು. ನೀವು ನಿರ್ಮಾಣರಾಗಿ ಮುಂದುವರಿಸಿ, ಹಾಗೆ ಬಡಾವ್. ನೀವವರು ಹಿಂಗೆ ಏನಕ್ಕೆ ಸಾಮನ ಮಾಡ್ತಿದ್ದಾರೆ ಅಂದ್ಕೋಬೇಡಿ, ನೀವು ಬಿಟ್ಟಾಕ್ರಿ. ಬಟ್ ನೀವು ಆತ್ಮಗಳಿಗೆ ಆಯ್ತು, ನೀವು ಹೆಂಗಿದಿರೋ ಮುಂದುವರಿರಿ. ಕಾರಣ ಅಂದ್ರೆ
ಕಾರಣ ಅನ್ನೋದು ರೀಸನ್ ಬರ್ಬೋದು, ಇವ್ರು ಹಿಂಗೆ ಮಾಡಿದ್ರು ಅದಕ್ಕೆ ನಾನು ಹಿಂಗೆ ಮಾಡಿದೆ, ಇವ್ರು ಹಿಂಗಿದ್ರು ಅದಕ್ಕೆ ನಾನು ಹಿಂಗೆ ಮಾಡಿದೆ, ಈ ಪರಿಸ್ಥಿತಿ ಬಂತು ಅದಕ್ಕೆ ನಾನು ಹಿಂಗೆ ಮಾಡಿದೆ, ಅವ್ರು ಏನೇ ಹೇಳ್ಬೋದು. ಬಟ್ ಅದನ್ನ ನೀವು ನೋಡಕ್ ಹೋಗ್ಬೇಡಿ. कारण रूपी ನೆಗೆಟಿವ್ ಕೋ ಸಮಾಧಾನ ರೂಪಿ ಪಾಸಿಟಿವ್ ಬನಾವ್. ಕಾರಣ ಯಾವುದೇ ಇರಲಿ ಅದನ್ನ ಅವಾಯ್ಡ್ ಮಾಡಿಬಿಟ್ಟು ನೆಗೆಟಿವ್ ಅನ್ನ ಬಿಲ್ಕುಲ್ ಬಿಟ್ಟು ಪಾಸಿಟಿವ್ ಮಾಡಿಬಿಡಿ. ಇವತ್ತೆಲ್ಲ ನಾಳೆ ಎಲ್ಲರೂ ಚೇಂಜ್ ಆಗ್ಬೇಕು. ಎಲ್ಲರೂ ಇಲ್ಲಿ ಬಂದಿರೋದೇ ಚೇಂಜ್ ಆಗಕ್ಕೆ. ಕೆಲವ್ರು ಮೊದ್ಲಾಗ್ತಾರೆ, ಕೆಲವ್ರು ಲೇಟಾಗಿ ಆಗ್ತಾರೆ. ಯಾರು ಚೇಂಜ್ ಆಗಕ್ಕೆ ಇದ್ದಾರೆ, ಎಲ್ಲ ಬಿಡಕ್ಕಿದ್ದಾರೆ, ಅವ್ರದ್ದು ಕಸ ತಗೊಂಡು ನಾನೇನ್ ಮಾಡ್ಲಿ, ಅದ್ ಬಿಟ್ಟಾಕ್ರಿ ಮಕ್ಕಳೇ ಅಂತಿದ್ದಾರೆ. बाप दादा को एक बात पर कभी कभी हंसी आती है, पता है कौन सी बात जानते हो ना? एक तरफ तो चैलेंज करते हैं बाबा हम प्रकृति जीत बनेंगे, प्रकृति को भी परिवर्तन करेंगे, ये तो कहते हो ना. ಬಾಬಂಗೆ ನಗು ಬರುತ್ತಂತೆ. ನನ್ನ ಮಕ್ಳು ಎಷ್ಟು ಚೆನ್ನಾಗಿ ಚಾಲೆಂಜ್ ಮಾಡ್ತಾರೆ, ನಾನು 5 ತತ್ವಗಳ ಮೇಲೆ ವಿಜಯ ಪಡ್ಕೊಂಡು ಬಿಡ್ತೀನಿ ಬಾಬಾ. ಮಾಡ್ತೀರಲ್ವ ಎಲ್ಲರೂ ಚಾಲೆಂಜು? प्रकृति को बदलेंगे, ऐसे ही चैलेंज करने वाले प्रकृति को परिवर्तन कर सकते हैं ना. लेकिन जब संबंध संपर्क में कोई बात आती है उसको समाधान नहीं कर सकते हैं, उसको परिवर्तन नहीं कर सकते. हंसी की बात है, प्रकृति जड़ है, उसके लिए चैलेंज है, लेकिन ब्राह्मण आत्माओं को परिवर्तन करना वो नहीं होता. और ही क्या सोचते हैं, ये हो नहीं सकता है, ये होना ही नहीं है. चलो वो रॉन्ग है, 100% रॉन्ग है, लेकिन आपका वायदा बाप से क्या वायदा किया है? 100 ಪರಿವರ್ತನ್ ಸೆ. ಅವಳದ ಪ್ರಕೃತಿಯನ್ನ ಚಾಲೆಂಜ್ ಮಾಡಿರೋರು ಮಕ್ಕಳೇ, ನೀವು ಬ್ರಾಹ್ಮಣ ಆತ್ಮಗಳನ್ನ ಚೇಂಜ್ ಮಾಡಕ್ಕಾಗಲ್ವಾ? ಸರಿ, ಅವ್ರು 100% ರಾಂಗ್ ಇದ್ದಾರೆ, ಸರಿ ಇಲ್ಲ, ಅವರು ಬಿಲ್ಕುಲ್ ಕ್ಲಿಯರ್. ಆದ್ರೆ ನೀವು ನನ್ಗೇನ್ ಪ್ರಾಮಿಸ್ ಮಾಡಿದ್ದೀರಿ? ಅವ್ರು ಏನೇ ಇರ್ಲಿ, ಕೆಲವ್ರ ಮಕ್ಳು ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಇದಾಗಲ್ಲ ಬಿಡ್ರಿ, ಅವ್ರು ಎಂದೂ ಆಗೋದೇ ಇಲ್ಲ ಪರಿವರ್ತನೆ, ಸರ್ಟಿಫೈ ಮಾಡ್ಬಿಡ್ತಾರೆ. ಹಂಗ ನೀವು ಮಾಡಂಗಿಲ್ಲಲ್ಲ. ಅದು ಕರೆಕ್ಟೇ ಇರ್ಬೋದು, ಅವ್ರು ಹಂಗೆ ಮಾಡ್ಕೊಂಡೇ ಬಂದಿರ್ಬೋದು, ಬಟ್ ನಿಮ್ದು ವಾಯ್ದಾ ಸ್ವಪರಿವರ್ತನೆಯಿಂದ ಬಾಬಾ ವಿಶ್ವ ಪರಿವರ್ತನೆ ಮಾಡ್ತೀವಿ, ಏ ವಾಯ್ದಾ ಭೂಲ್ ಗಯೇ ಹೋ. ವಿಶ್ವ ಅಂದ್ರೆ ಅಲ್ಲಿ ಆತ್ಮಗಳು ಪ್ರಕೃತಿ ಎರಡು ಬಂದ್ಬಿಡುತ್ತೆ. हाँ तो सब करते हो, कैसे भी बातें हो, बातों को बदलने के लिए मदद भले लो, लेकिन ये बदलना ही मुश्किल है, ये सर्टिफिकेट नहीं दो. किसने किसको अथॉरिटी दी है सर्टिफिकेट देने की? ये सोचना कि ये होना ही नहीं है, ये तो ठीक होगा ही नहीं. किसने आपको जज बनाया ಹೇಳ್ತಿದ್ದಾರೆ. ऐसे ही जज की कुर्सी पर बैठ जाते हो, ಪರ್ಮಿಷನ್ ಇಲ್ಲದೆ ಜಡ್ಜ್ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಡ್ತೀರಲ್ಲ ಮಕ್ಕಳು. ಎಷ್ಟು ಸೀರಿಯಸ್ ಕ್ವಶನ್ ಅಲ್ಲ. ಸುಪ್ರೀಂ ಜಸ್ಟಿಸ್ ಭಗವಂತ ಒಬ್ರೆ, ಯಾರಿಗೂ ನಾವು ಸರ್ಟಿಫಿಕೇಟ್ ಕೊಡಂಗಿಲ್ಲ, ಲಾ ಕೈಯಲ್ಲಿ ತಗೊಳಂಗಿಲ್ಲ. ಎಂಥದೇ ಮಾತುಗಳಿರ್ಲಿ, ಮಾತುಗಳನ್ನ ಬದಲಾವಣೆ ಮಾಡೋದ್ರ ಬದಲಾಗಿ ಬಾಬಾ ಹೇಳ್ತಾರೆ, ನೀವು ಸರ್ಟಿಫಿಕೇಟ್ ಕೊಡಬೇಡಿ, ಇವರು ಪರಿವರ್ತನೆ ಆಗೋದು ಬಿಡ್ರಿ, ಇಂಪಾಸಿಬಲ್, ಇದು ಆಗೋ ವಿಷಯನೇ ಅಲ್ಲ, ಬಿಟ್ಟಾಕ್ರಿ, ಏನು ಆಗಲ್ಲ. ಬಾಬಾ ಹೇಳ್ತಾರೆ, ಸರ್ಟಿಫಿಕೇಟ್ ಕೊಡೋ ಅಥಾರಿಟಿ ಯಾರು ಕೊಟ್ರು? ಇದು ಆಗೋದೇ ಇಲ್ಲ, ಸರಿ ಹೋಗೋದೇ ಇಲ್ಲ ಅನ್ನೋದೇನಿದೆ, ಜಡ್ಜ್ ಸೀಟ್ ಯಾರು ಕೊಟ್ರು? ನಿಮ್ಮ ಜಡ್ಜ್ ಯಾರು ಮಾಡಿದ್ರು ಫಸ್ಟ್? या तो वकील बनते हैं, बहुत कायदे कानून बताते, बहस करते, ऐसा नहीं होता ऐसा. ना वकील बनो ना जज बनो, ये अथॉरिटी बाप दादा ने दी नहीं है. जो निमित्त है उनका सहयोग लो. वो निमित्त आत्माएं भी बाप दादा की राय से करती है, अपने मनमत नहीं चलाती है. ತಂದೆ ಹೇಳ್ತಿರೋದು, ತಂದೆ ಯಾರಿಗೂ ಲಾ ಕೈಯಲ್ಲಿ ತಗೊಳಕ್ಕೆ ಅಧಿಕಾರ ಕೊಟ್ಟಿಲ್ಲಲ್ಲ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಇಲ್ಲ ವಕೀಲರಾಗ್ಬಿಟ್ಟು ಕಾಯ್ದೆಗಳು ಹೇಳ್ತೀರಾ, ನಿಯಮ ಇದು, ಅದು ನಿಯಮ ಇದು, ಆರ್ಗ್ಯೂ ಮಾಡ್ತೀರಾ, ಹಿಂಗಲ್ಲ ಹಿಂಗೆ, ಹಂಗಲ್ಲ ಹಂಗೆ, ಇದಲ್ಲ ಇದು. ಆದರೆ ಬಾಬಾ ಹೇಳ್ತಿರೋದು, ನೀವು ಮಕ್ಕಳು ನಿಮಿತ್ತ ಆತ್ಮಗಳ ಸಹಯೋಗ ತಗೊಳ್ಳಿ, ಕರೆಕ್ಟಾಗಿ ಎಲ್ಲ ಅರ್ಥ ಮಾಡ್ಕೊಳ್ಳಿ, ಜಡ್ಜು ಆಗಬೇಡಿ, ವಕೀಲನೂ ಆಗಬೇಡಿ. ಯಾಕೆಂದರೆ ನಿಮಿತ್ತ ಆತ್ಮಗಳು ಬಾಬೋರಿಂದ ದೊಡ್ಡವರಿಂದ
ಮತ ತಗೊಳ್ತಾರೆ, ತನ್ನ ಮನ್ಮತ ನಡ್ಸಕ್ ಹೋಗಲ್ಲ. ಏನ್ ರೂಲ್ಸ್ ಇದೆ ಅದ್ರ ಪ್ರಮಾಣ ನಾವು ನಡಿಬೇಕಲ್ವಾ. तो इस वर्ष ये सब बातें समाप्त करो, अर्थात मन से परिवर्तन करो, अवॉइड करो, ऊपर पहुंचाया जिम्मेवारी खत्म. आपसे परिवर्तन नहीं होता तो निमित्त आत्माओं तक पहुंचाना ये आपका फर्ज है. फिर खुद ला हाथ में नहीं उठाओ तभी अवार्ड के पात्र बनेंगे. ಇಂಪಾರ್ಟೆಂಟ್ ಮಾತು. ಈ ವರ್ಷ ಈ ಮಾತುಗಳನ್ನ ಸಮಾಪ್ತಿ ಮಾಡ್ಬಿಡ್ರಿ. ಮನಸ್ಸಿಂದ ತನ್ನನ್ನ ಪರಿವರ್ತನೆ ಮಾಡಿಕೊಡಿ. ಈ ಮಾತುಗಳನ್ನು ಏನೇ ಬರಲಿ ಅವಾಯ್ಡ್ ಮಾಡಿ. ಆಯ್ತು, ನೀವು ಅವಾಯ್ಡ್ ಮಾಡಿಬಿಟ್ಟು ದೊಡ್ಡವ್ರಿಗೆ ಹೇಳ್ಬಿಟ್ರಿ, ನಿಮ್ಮ ಕೆಲಸ ಮುಗೀತು. ಇನ್ನು ದೊಡ್ಡವ್ರು ಏನು ಮಾಡ್ತಾರೆ ಅದು ಮಾಡ್ಕೊಳ್ಳಿ. ಇವ್ರು ಯಾಕೆ ಮಾಡಲಿಲ್ಲ ಅದು ನೋಡಕ್ಕೆ ಹೋಗಬೇಡಿ. ಬಾಬಾ ಹೇಳ್ತಾರೆ, ನಿಮ್ಮಿಂದ ಪರಿವರ್ತನೆ ಆಗಲಿಲ್ಲ ನಿಮಿತ್ತ ಆತ್ಮಗಳಿಗೆ ನೀವು ಹೇಳ್ಬಿಟ್ರಿ, ಮಾತು ಮುಗೀತು, ಕೈಯಲ್ಲಿ ಲಾ ತಗೋಬೇಡಿ. ಅವಾಗಲೇನೆ ನೀವು ಅವಾರ್ಡ್ ತಗೊಳ್ಳಿಕ್ ಪಾತ್ರರಾಗ್ತೀರ. ಅವಾರ್ಡ್ ಬೇಕಾ ಬೇಡವಾ? ಸದಾ उत्साह में रहो, उत्साह बढ़ाओ, यही स्मृति में बाप दादा इमर्ज कर रहे हैं. ಸದಾ ಉತ್ಸಾಹದಲ್ಲಿರಿ, ಉತ್ಸಾಹ ದೊಡ್ಡದು ಮಾಡಿ. ಈ ಸ್ಮೃತಿ ಬಾಬವರು ಇಮರ್ಜ್ ಮಾಡಿಸ್ತಿದ್ದಾರೆ. ಸದಾ ಕಲ್ಪ ಕಲ್ಪ ಉತ್ಸಾಹದಲ್ಲಿದ್ದು ಪಾಸಾಗ್ತಾನೆ ಹೋಗಿದ್ದು. जब स्वयं उत्साह में रहेंगे तो सभी को हाथ में हाथ, अर्थात मन के स्नेह के हाथ में हाथ से नाचेंगे, खुश रहेंगे. स्थूल हाथ नहीं, मन से सहयोग, स्नेह के सहयोग का हाथ, इसको ही हाथ में हाथ मिलाना कहा जाता. स्नेह क्या नहीं कर सकता है, और ये परमात्म स्नेह, परमात्म प्यार है, ये क्या नहीं कर सकता. असंभव ब्राह्मण डिक्शनरी में है ही नहीं. उत्साह वाला कभी किसी बात में निराश दिल शिकिस्त नहीं होता. ಪರಿಸ್ಥಿತಿ ಚೇಂಜ್ ಮಾಡೋದು ನಿಮ್ಮ ಕೈಲಿ ಇದೆಯಲ್ವಾ. ಸ್ವಲ್ಪ ನಮ್ರರಾಗಬೇಕಾಗುತ್ತೆ ಪರಿಸ್ಥಿತಿಯನ್ನು ಚೇಂಜ್ ಮಾಡೋಕ್ಕೆ. ತಂದೆ ಹೇಳ್ತಿರೋದು, ಸ್ವಯಂ ಉತ್ಸಾಹದಲ್ಲಿ ಇದ್ದುಕೊಂಡು ಎಲ್ಲರ ಪ್ರತಿ, ಈಗ ಡ್ಯಾನ್ಸ್ ಮಾಡುವಾಗ ಕೈಯಲ್ಲಿ ಕೈ ಕೊಟ್ಕೊಂಡು ಮಾಡ್ತಾರಲ್ಲ, ಇದು ಮನಸ್ಸಿನ ಕೈ. ಎಲ್ಲರ ಪ್ರತಿ ಸ್ನೇಹದ, ಸಂಯೋಗದ, ಸ್ನೇಹ ಕೊಡೋದೇನಿದೆ, ಶಕ್ತಿಗಳು ಕೊಡೋದೇನಿದೆ, ಇದನ್ನ ನೀವು ಕೈಯಲ್ಲಿ ಕೊಟ್ಟು ಡ್ಯಾನ್ಸ್ ಮಾಡಿ, ಅರ್ಥಾತ್ ಅವಾರ್ಡ್ ಪಾತ್ರರಾಗ್ಲಿಕ್ಕೆ ಇವೆಲ್ಲ ಕಂಡೀಷನ್ನು. ಉಮಂಗ್ ಉತ್ಸಾಹ ಏನಿದೆ ಅದು ಮಾತ್ರ ಖಾಲಿ ಅಂದ್ರೆ ಎಂದೂ ಕಡಿಮೆನೂ ಆಗಂಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ನೇಹ, ಈಶ್ವರೀಯ ಸ್ನೇಹ ಯಾವುದು ಪವಿತ್ರ ನಿಸ್ವಾರ್ಥ ಸ್ನೇಹ ಇದೆ, ಅದು ಏನು ಬೇಕಂದ್ರೂ ಮಾಡುತ್ತೆ. ಇಲ್ಲಂತೂ ನಿಮ್ಮದು ಪರಮಾತ್ಮ ಸ್ನೇಹ, ಪರಮಾತ್ಮನ ಪ್ರೀತಿ ಇದೆ, ಏನಾಗಲ್ಲ ಹೇಳಿ. ಅಂದರೆ ನಿಮಗೆ ಬಾಬಾವ್ರ ಮೇಲೆ ಅಷ್ಟು ಪ್ರೀತಿ ಇದೆ, ಬಾಬನ ಪ್ರೀತಿ ತಗೊಂಡಾದ್ರೂ ಅಸಂಭವ ಸಂಭವ ಮಾಡಿಬಿಡ್ಬೋದು. ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಅಯ್ಯೋ ಇದಾಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಅಸಂಭವದ ಮಾತೇ ಇಲ್ಲ. ಏನು ಮಾಡಬೇಕು? ನಿರಂತರ ಉತ್ಸಾಹದಲ್ಲಿರಿ. ಉತ್ಸಾಹ ಉಮಂಗ್ ಅದಿದ್ದಾಗ ಏನಾಗುತ್ತೆ, ನಿರಾಶರಾಗಬೇಡಿ, ಹೃದಯಹೀನರಾಗಬೇಡಿ. ಮನ್ಸೋತೋಗೋದು, ಅಯ್ಯೋ ಆಗಲ್ಲ ಬಿಡ್ರಿ, ಇಷ್ಟೇ ನನ್ನ ಭಾಗ್ಯನೇ ಇಷ್ಟೇ, ಇದು ಹಿಂಗೇನೆ ಅಷ್ಟೇನೆ ಹಂಗೆ ಅಂತ ನೀವು ಬರಬೇಡಿ. अच्छा चारों ओर के परमात्म प्यार के सुखमय आनंदमय झूले में झूलने वाले लकी और लवली आत्माओं को सदा दृढ़ संकल्प द्वारा समाधान स्वरूप श्रेष्ठ आत्माओं को सदा परमात्म अवार्ड लेने के पात्र हीरो पातधारी आत्माओं को सदा बाप दादा की पालना का रिटर्न देने वाले बाप के दिल तख्त नशीन आत्माओं को बाप दादा का पदम गुणा अरब करब से भी ज्यादा याद प्यार और नमस्ते. हम सभी बच्चों की भी बाप दादा को याद प्यार, गुड मॉर्निंग, नमस्ते नमस्ते नमस्ते. ಥ್ಯಾಂಕ್ ಯು, ಶುಕ್ರಿಯಾ ಬಾಬ್. ವರದಾನ:
प्यूरिटी की रॉयल्टी द्वारा श्रेष्ठ जीवन की झलक दिखाने वाले ವಿಶೇಷತಾ ಸಂಪನ್ನ ಭವ. ಪವಿತ್ರತೆಯ ರಾಯಲ್ಟಿಯ ಮುಖಾಂತರ ಶ್ರೇಷ್ಠ ಜೀವನದ ಹೊಳಪು ತೋರಿಸ್ತಕ್ಕಂಥವ್ರೇ ಎಲ್ಲ ವಿಶೇಷತೆಗಳಿಂದ ಸಂಪನ್ನಾತ್ಮಗಳು. ಯಾಕೆಂದರೆ ಬ್ರಾಹ್ಮಣ ಜೀವನದ ವಿಶೇಷತೆ ಯಾವುದು? ಪ್ಯೂರಿಟಿ. ಪ್ಯೂರಿಟಿ ಈಸ್ ರಾಯಲ್ಟಿ. ರಾಯಲ್ ಫ್ಯಾಮಿಲಿಯವರ ಚಲನೆ ಚೆಹರೆಯಿಂದ ಗೊತ್ತಾಗುತ್ತಲ್ಲ ಇವರು ಯಾರೋ ದೊಡ್ಡ ಮನೆತನದವರು ಅಂತ ಸ್ಥೂಲವಾಗಿ. ಸೊ ನೀವಂತೂ ಇಷ್ಟು ದೊಡ್ಡ ಆಲ್ಮೈಟಿಯ ಸಂತಾನ, ಈಗ ಭವಿಷ್ಯದಲ್ಲಿ ದೇವತೆಗಳು ಪೂಜ್ಯರಾಗವರು. ಮಕ್ಕಳೇ, ನಿಮ್ದೆಷ್ಟು ದೊಡ್ಡ ರಾಯಲ್ಟಿ. ಆ ಪವಿತ್ರತೆ, ಈ ಬ್ರಾಹ್ಮಣ ಜೀವನದ ಪವಿತ್ರತೆಯ ಹೊಳಪೇನಿದೆ ಅದು ನಿಮ್ಮ ಮುಖದಲ್ಲಿ, ನಿಮ್ಮ ಚಲನೆಯಲ್ಲಿ, ನಿಮ್ಮ ಪ್ರತಿ ಕರ್ಮದಲ್ಲಿ ಕಾಣಬೇಕು. ಅಪವಿತ್ರತೆ ನಾಮ್ ನಿಶಾನ್ ನಹಿ. पवित्रता सिर्फ ब्रह्मचर्य व्रत नहीं, लेकिन किसी भी विकार अर्थात अशुद्धि का प्रभाव ना हो, तब कहेंगे विशेषता संपन्न ब्राह्मणात्मा. ಅಪವಿತ್ರತೆ ಹೆಸರು ಯಾವುದೇ ವಿಕಾರ, ಒಂದು ಬ್ರಹ್ಮಚರ್ಯ ಈಗಂತೂ ಕಾಮನ್ ಆಗಿ ಅಜ್ಞಾನಿಗಳು ಫಾಲೋ ಮಾಡ್ತಾರೆ. ಬಟ್ ಯಾವುದೇ ವಿಕಾರ ದೇಹಾಭಿಮಾನ ಸಹಿತ ಇಲ್ಲದೆ ಇರೋದು ಪ್ಯೂರಿಟಿ. ಅಂಥವ್ರಿಗೆ ಬ್ರಾಹ್ಮಣ ಆತ್ಮ ಅಂತಾರೆ. ಸ್ಲೋಗನ್, जो स्व का दर्शन करते हैं वही सदा प्रसन्नचित सर्व प्राप्ति के अधिकारी रहते. ಯಾರು ಸ್ವದರ್ಶನ, ಆತ್ಮನ ದರ್ಶನ ಮಾಡ್ತಿರ್ತಾರೆ, ನಾನು ಆತ್ಮ ಸತ್ ಚಿತ್ತಾನಂದ ಸ್ವರೂಪ ಬಿಂದು, ಅವರು ಪ್ರಸನ್ನರಾಗಿರ್ತಾರೆ, ಸರ್ವ ಪ್ರಾಪ್ತಿಗಳ ಅಧಿಕಾರಿಗಳಾಗಿರ್ತಾರೆ. ಸೈಲೆನ್ಸ್ ದ್ವಾರ ಫರಿಷ್ಠೆ ಆಗಲಿಕ್ಕೆ जैसे साकार रूप में एक ड्रेस चेंज कर दूसरा ड्रेस धारण करते, ऐसे साकार रूप की स्मृति को छोड़ आकारी फरिश्ता स्वरूप बन जाओ. फरिश्तेपन की ड्रेस सेकंड में धारण कर लो. ये अभ्यास बहुत समय से चाहिए, तब अंत समय तक पास हो जाएंगे. ಸ್ಥೂಲ ಡ್ರೆಸ್ ಚೇಂಜ್ ಮಾಡೋದು ಈಸಿ ಅಲ್ಲ. ಅವಳ ಹತ್ರ ಹಂಗೆ ಇವಾಗ ದೇಹಬಾನ ಚರ್ಮದ ಡ್ರೆಸ್ ಬಿಟ್ಟು ಪ್ರಕಾಶದ ಡ್ರೆಸ್, ಫರಿಷ್ಠ ಡ್ರೆಸ್ ಹಾಕ್ಕೊಂಡ್ಬಿಡಿ ಮಕ್ಕಳೇ, ನಿರಂತರವಾಗಿ ಅದರಲ್ಲಿರಿ. ಅಂದಾಗ ಈ ಅಭ್ಯಾಸ ಅಂತಿಮ ಸಮಯದಲ್ಲಿ ಪಾಸ್ ಮಾಡಿಸ್ಬಿಡುತ್ತೆ. ಅಂದರೆ ಸ್ಥಿತಿ ಅಲ್ಗಾಡಲ್ಲ. ನೀವು ಬಿಂದುವಾಗ ಆ ಶರೀರದಲ್ಲಿ ಕೂತ್ಕೊಂಡ್ರೆ ಏನು ಪ್ರಶ್ನೆನೇ ಇಲ್ಲಲ್ಲ. ಓಂ ಶಾಂತಿ. ಎಲ್ಲರಿಗೆ ಶುಭ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಅತಿ ಶ್ರೇಷ್ಠ ಸತ್ಯ ಕ್ರಾಂತಿಯನ್ನ, ಜಗತ್ತಲ್ಲಿ ಆಧ್ಯಾತ್ಮಿಕ ಕ್ರಾಂತಿ, ಸತ್ಯ ತಂದೆಯ ಜ್ಞಾನದ ಕ್ರಾಂತಿ ಅಂತಾರವ್ರು ತಾನೆ ನೀವೆಲ್ಲ. ಬಟ್ ಅದಕ್ಕೇನು ಬೇಕು? ಈ ಹಬ್ಬದ ಸೂಚನೆ ಏನು? ಹಸು ನೋಡಿ ಕಾಮಧೇನನ್ನು ಕೂರಿಸಿದ್ರು, ಜೊತೆಗೆ ಎಲ್ಲ ದವಸ ಧಾನ್ಯಗಳೆಲ್ಲ ಸಂಪನ್ನವಾಗಿ. ಅಂದರೆ ನಾವು ನಿರಂತರ ಪರಮಾತ್ಮ ಪ್ರಾಪ್ತಿಗಳನ್ನು ಕೊಡೋ ಕಾಮಧೇನುಗಳಾದರೆ ನಿರಂತರವಾಗಿ, ಆಗ ನಾವು ಜಗತ್ತು, ಹೊಸ ಜಗತ್ತು. ಈ ವರ್ಷ ಎಲ್ಲ ಈ ಸಂಕ್ರಾಂತಿಯ ನ್ಯೂ ಇಯರ್ ಅಂತಾರಲ್ಲ. ಸೊ ಜೀವನದಲ್ಲಿ ನ್ಯೂನೆಸ್, ಹೊಸತನ ಏನು ತರೋದಿದೆ. ಬಾಬನ ಮುರಳಿನೂ ಅದಕ್ಕೆ ಕನೆಕ್ಟೆಡ್ ಆಗೇ ಇತ್ತು. ಎಲ್ಲ ಹೊಸ ಹೊಸ ಸಂಸ್ಕಾರ, ಹೊಸ ಮಾತು, ಹೊಸ ರೀತಿ ನೀತಿಗಳಿರಬೇಕು. ಹಳೇದು ನಾಮ್ ನಿಶಾನೆ ಇರಬಾರ್ದು ಅನ್ನೋದು ಪಕ್ಕ ಮಾಡಿಬಿಟ್ರದ್ಲು. अवॉइड व्यर्थ और नेगेटिव दृष्टिकोण ही अवॉइड करो, अंदर खत्म करो, पॉजिटिव बनाओ.